ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿಫ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಕೌಂಟಿಂಗ್ ಫಾರ್ ಸ್ಪೆಷಲ್ ಎಂಟಿಟೀಸ್ ಅಥವಾ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಒಂದು ಸಬ್ಜೆಕ್ಟ್ ಅಲ್ಲಿ ಅಕೌಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಮೇಲೆ ಕ್ವಶನ್ಸ್ ಅನ್ನ ನಿಮಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಎರಡಕ್ಕೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಆಲ್ರೆಡಿ ನಾನು ಲೈಫ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್ಗೆ ಸಂಬಂಧಪಟ್ಟಂತ ಸೆಕ್ಷನ್ ಬಿ ರಿಲೇಟೆಡ್ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕ್ಷನ್ ಸಿಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ, ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಿಮಗೆ ಇಷ್ಟ ಆದರೆ ಸೊ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕನ್ನು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬುಕ್ಸ್ ಆಫ್ ಆಲ್ ಪೀಪಲ್ಸ್ ಅಶೂರೆನ್ಸ್ ಕಂಪನಿ ಲಿಮಿಟೆಡ್ ಆಸ್ ಅನ್ 31st March 2026. ಅಂದ್ರೆ ಒಂದು ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂತ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಂತ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, amount of life assurance fund at the beginning of the year, that is beginning of the year's life assurance fund, ಅದು that is policy holders fund ಅಂತ ಕರಿತೀವಿ. 14,70,562 ಕೊಟ್ಟಿದ್ದಾರೆ. ಕ್ಲೈಮ್ಸ್ ಬೈ ಡೆತ್ 76,980 ಇದೆ. ಕ್ಲೈಮ್ಸ್ ಬೈ ಮೆಚುರಿಟಿ 56,420 ಇದೆ. ಪ್ರೀಮಿಯಮ್ಸ್ 2,10,572 ಇದೆ. ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ 19,890 ಇದೆ. ಕಮಿಷನ್ 26,541 ಇದೆ. ಕನ್ಸಿಡರೇಷನ್ ಫಾರ್ ಆನ್ಯುಟಿ ಗ್ರಾಂಟೆಡ್ 10,712 ಇದೆ. ಇಂಟ್ರೆಸ್ಟ್, ಡಿವಿಡೆಂಡ್ ಅಂಡ್ ರೆಂಟ್ 52,461 ಇದೆ. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆನ್ ಪ್ರಾಫಿಟ್ 3,060 ಇದೆ. ಸರೆಂಡರ್ಸ್ 21,860 ಇದೆ. ಆನ್ಯುಟಿ ಪೇಯ್ಡ್ 29,420 ಇದೆ. ಬೋನಸ್ ಪೇಯ್ಡ್ ಇನ್ ಕ್ಯಾಶ್ 9,450 ಇದೆ. ಬೋನಸ್ ಪೇಯ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 2,500. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ 600. ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ 10,034 rupees ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಅನ್ಯೂಟೀಸ್ ಡ್ಯೂ ಬಟ್ ನಾಟ್ ಪೇಯ್ಡ್ 2,380 ಇದೆ. ಕ್ಯಾಪಿಟಲ್ ಪೇಯ್ಡ್ ಅಪ್ 14 lakh ಕೊಟ್ಟಿದ್ದಾರೆ. ಗವರ್ನಮೆಂಟ್ ಸೆಕ್ಯೂರಿಟೀಸ್ 24,90,890. ಸನ್ರಿ ಫಿಕ್ಸ್ಡ್ ಅಸೆಟ್ 4,90,110 ಇದೆ. ಸೊ ನಮ್ಗೆ ಹೇಳಿದರೆ ಪ್ರಿಪೇರ್ ಏನನ್ನ ಪ್ರಿಪೇರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಪ್ರಿಪೇರ್ ಒಂದು ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ದೆನ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಆಫ್ಟರ್ ಟೇಕಿಂಗ್ ಇನ್ ಟು ದಿ ಫಾಲೋಯಿಂಗ್ ಅಂದ್ರೆ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ, 4 ರಿಂದ 5 ಅಡ್ಜಸ್ಟ್ಮೆಂಟ್ ಅನ್ನ ಖಂಡಿತವಾಗ್ಲೂ ಈ ಒಂದು ಚಾಪ್ಟರ್ ಕೊಡ್ತಾರೆ. ಕರೆಕ್ಟಾಗಿ ತಿಳ್ಕೊಂಡಿರಿ. ಸೊ ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ, ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ 10,000 ಬೈ ಡೆತ್. ಎರಡನೇ ಅಡ್ಜಸ್ಟ್ಮೆಂಟ್ ಫರ್ದರ್ ಡೆತ್ ಕ್ಲೈಮ್ಸ್ ಇಂಟಿಮೇಟೆಡ್ 8,000 ಅಂತ ಹೇಳಿದ್ದಾರೆ. ದೆನ್ ಫರ್ದರ್ ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 1,500. ಇಂಟ್ರೆಸ್ಟ್ ಅಕ್ರೂಡ್ 15,400. ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ 7,400. ನೋಡಿ ಇಷ್ಟು ಕ್ವಶನ್ ಇರ್ತಕ್ಕಂಥದ್ದು. ಸೊ ನಾನು ಈ ಒಂದು ಕ್ವಶನ್ಸ್ಗೆ ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿಕೊಂಡು ಆನ್ಸರ್ ಮಾಡಿಕೊಂಡು ಕೊಡ್ತೀನಿ. ಸೊ ಟೋಟಲ್ ಕ್ವಶನ್ ಈ ತರ ಇರುತ್ತೆ. ಒಂದು ದೊಡ್ಡ ಕ್ವಶನ್ಸ್ ಇದನ್ನ ಆನ್ಸರ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಒದಾಡ್ತಿರ್ತೀರಾ, ಬಟ್ ತುಂಬಾ ಈಸಿ. ಬಟ್ ಇಲ್ಲಿ ನೀವು ಮಾಡಬೇಕಾಗಿರೋ ಮೊದಲ ಒಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಂಪನಿ ರಿಲೇಟೆಡ್ ನೀವು ಏನು ರೆವಿನ್ಯೂ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಶೆಡ್ಯೂಲ್ ಮೇಲೆ ಈ 15 ಶೆಡ್ಯೂಲ್ ನಿಮಗೆ ನೆನಪಲ್ಲಿ ಇರಬೇಕು. ಈ 15 ಶೆಡ್ಯೂಲ್ ನೆನಪಲ್ಲಿದ್ರೆ ನಿಮಗೆ ಈ ಒಂದು ಲೈಫ್ ಅಶೂರೆನ್ಸ್ ಕಂಪನಿ ಅಕೌಂಟ್ಸ್ ಅನ್ನ ಮಾಡ್ತಕ್ಕಂಥದ್ದು ತುಂಬಾನೇ ಈಸಿ. ಯಾವ್ದಾವ್ದು 15 ಶೆಡ್ಯೂಲ್ ಏನ್ ಹೇಳುತ್ತೆ ಅಂದ್ರೆ, ನೋಡಿ ಮೊದಲನೇ ಶೆಡ್ಯೂಲ್ ನಂಬರ್ 1 ಬಂದು ಪ್ರೀಮಿಯಂ, ಶೆಡ್ಯೂಲ್ ನಂಬರ್ 2 ಕಮಿಷನ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್. ನೋಡಿ ಈ ಮೊದಲ 4 ಏನು ಪ್ರೀಮಿಯಂ, ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬೆನಿಫಿಟ್ಸ್ ಪೇಯ್ಡ್, ಈ 4 ಶೆಡ್ಯೂಲು ರೆವಿನ್ಯೂ ಅಕೌಂಟ್ ರಿಲೇಟೆಡ್ ಬರ್ತಕ್ಕಂಥದ್ದು. ಈ 4 ಶೆಡ್ಯೂಲು ರೆವಿನ್ಯೂ ಅಕೌಂಟ್ ಅಲ್ಲಿ ಬರ್ತಕ್ಕಂಥದ್ದು. ಅಂಡ್ ಇನ್ನು ಉಳಿದ ಎಲ್ಲಾ ಶೆಡ್ಯೂಲು ಕೂಡ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಇದು ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಬಾರೋಯಿಂಗ್ಸ್, ಇನ್ವೆಸ್ಟ್ಮೆಂಟ್, ಲೋನ್ಸ್, ಫಿಕ್ಸ್ಡ್ ಅಸೆಟ್, ಕ್ಯಾಶ್ ಅಂಡ್ ಬ್ಯಾಂಕ್, ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ, ಪ್ರಾವಿಷನ್ಸ್, ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ಸ್, ಇವೆಲ್ಲದೂ ಕೂಡ ಶೆಡ್ಯೂಲ್ ಏನು ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತಕ್ಕಂಥ ಶೆಡ್ಯೂಲು. ಹಾಗಾಗಿ ನಿಮಗೆ ಈ 15 ಶೆಡ್ಯೂಲ್ ಗೊತ್ತಿರಬೇಕು. ಪ್ರೀಮಿಯಂ,
commission, operating expenses, benefit paid. These first four are belongs to revenue account, and share capital, reserves and surplus, borrowings, investment, loans, fixed asset, cash and bank balance, advance and other asset, current liability, provision, miscellaneous, ಇವೆಲ್ಲದೂ ಕೂಡ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಇರ್ತಕ್ಕಂಥ ಶೆಡ್ಯೂಲು. ಈಗ ನಮಗೆ ಮೇಲೆ ಏನು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಈಗ ಒಂದೊಂದೇ ಕ್ವಶನ್ಸ್ ಅಲ್ಲಿ ಕೊಟ್ಟಿರೋ ಒಂದೊಂದು ಐಟಮ್ಸ್ ಅನ್ನ ಅಥವಾ ಒಂದೊಂದು ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಎಲ್ಲಿ ಬರುತ್ತೆ, ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾರೆ, ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ 2 ಟೈಮ್ಸ್ ಬರಲೇಬೇಕು. ಅಂದ್ರೆ ಎರಡು ಕಡೆ ತಗೊಂಡ್ಲೇಬೇಕದು ನೀವು. ಇಲ್ಲ ಎರಡು ಶೆಡ್ಯೂಲ್ ಅಲ್ಲಿ ಬೇಕಾದ್ರೆ ತಗೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಬೇಕಾದ್ರೆ ನೀವು ರೆವಿನ್ಯೂ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬೇಕಾದ್ರೂ ತಗೋಬಹುದು. ಬಟ್ 2 ಟೈಮ್ಸ್ ಅಂತೂ ಕಂಪಲ್ಸರಿ ಅದು ರೆಕಾರ್ಡ್ ಆಗಲೇಬೇಕಾಗುತ್ತೆ. ಬನ್ನಿ ಒನ್ ಬೈ ಒನ್ ಟ್ರಾನ್ಸಾಕ್ಷನ್ಸ್ ಏನೇನಿದೆ ಎಲ್ಲಿ ತಗೋಬೇಕು ನೋಡ್ತಾ ಹೋಗೋಣ. ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಅಮೌಂಟ್ ಆಫ್ ಲೈಫ್ ಅಶೂರೆನ್ಸ್ ಫಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್. ನೋಡಿ, ಅಮೌಂಟ್ ಆಫ್ ಲೈಫ್ ಅಶೂರೆನ್ಸ್ ಫಂಡ್ ಏನ್ ಕೊಟ್ಟಿದ್ದಾರೆ, ಬಿಗಿನಿಂಗ್ ಆಫ್ ದಿ ಇಯರ್ ಏನಿದೆ, ಇದು ಡೈರೆಕ್ಟ್ ಆಗಿ ಎಲ್ಲಿ ಹೋಗುತ್ತಪ್ಪ ಅಂತ ಹೇಳಿದ್ರೆ, ಎಲ್ಲಿ ತಗೋಬೇಕು ನೀವು ಈ ಅಂದ್ರೆ ಡೈರೆಕ್ಟ್ ಆಗಿ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕಾಗುತ್ತೆ. ಇದು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಲಯಬಿಲಿಟಿ ಸೈಡು ತಗೊಳ್ತೀವಿ, ಪಾಲಿಸಿ ಹೋಲ್ಡರ್ಸ್ ಫಂಡ್ ಅಂತ ತಗೊಳ್ತೀವಿ, ಅಥವಾ ಅಮೌಂಟ್ ಲೈಫ್ ಅಶೂರೆನ್ಸ್ ಫಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಇರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಯಾವ ಒಂದು ಶೆಡ್ಯೂಲ್ ಅಲ್ಲೂ ಅದು ಬರೋದಿಲ್ಲ. ನೆಕ್ಸ್ಟ್, ಕ್ಲೈಮ್ ಬೈ ಡೆತ್ ಅಂತ ಏನ್ ಕೊಟ್ಟಿದ್ದಾರೆ, ಕ್ಲೈಮ್ಸ್ ಬೈ ಡೆತ್ ಏನಿದೆ, ಇದು ಶೆಡ್ಯೂಲ್ ನಂಬರ್ 4ಗೆ ಹೋಗ್ತಕ್ಕಂಥದ್ದು. ಶೆಡ್ಯೂಲ್ ನಂಬರ್ 4 ಅಲ್ಲಿ ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ ಪೇಯ್ಡ್ ಅಂತ ಇದೆ. ಆ ಬೆನಿಫಿಟ್ ಪೇಯ್ಡ್ ಅಲ್ಲಿ ಬರ್ತಕ್ಕಂಥದ್ದು ಶೆಡ್ಯೂಲ್ ನಂಬರ್ 4 ಅಲ್ಲಿ ಕ್ಲೈಮ್ಸ್ ಬೈ ಡೆತ್. ದೆನ್ ಕ್ಲೈಮ್ಸ್ ಬೈ ಮೆಚುರಿಟಿ ಇದೆ ನೋಡಿ. ಕ್ಲೈಮ್ಸ್ ಬೈ ಡೆತ್ ಆಗಿರ್ಬೋದು ಅಥವಾ ಕ್ಲೈಮ್ಸ್ ಬೈ ಮೆಚುರಿಟಿ ಆಗಿರ್ಬೋದು, ಎರಡೂ ಕೂಡ ಬರ್ತಕ್ಕಂಥದ್ದು ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಶೆಡ್ಯೂಲ್ ನಂಬರ್ 4 ಅಲ್ಲಿ ತಗೋಬೇಕು. ಪ್ರೀಮಿಯಂ ಏನಿದೆ, ಪ್ರೀಮಿಯಂ ಇದು ಬರ್ತಕ್ಕಂಥದ್ದು ಶೆಡ್ಯೂಲ್ ನಂಬರ್ 1 ಅಲ್ಲೇ ಬರ್ತಕ್ಕಂಥದ್ದು. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂತ ಹೇಳುತ್ತೆ. ಹಾಗಾಗಿ ಶೆಡ್ಯೂಲ್ ನಂಬರ್ 1 ಅಲ್ಲಿ ತಗೋಬೇಕಾಗುತ್ತೆ. ಪ್ರೀಮಿಯಂ ಅಂತ ಹೇಳ್ಬಿಟ್ಟು ಶೆಡ್ಯೂಲ್ ನಂಬರ್ 1 ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ದೆನ್ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಬಂದು ಶೆಡ್ಯೂಲ್ ನಂಬರ್ 3 ನಲ್ಲಿ ಬರುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ ಶೆಡ್ಯೂಲ್ ನಂಬರ್ 3ನ. ಆ ಶೆಡ್ಯೂಲ್ ನಂಬರ್ 3 ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ದೆನ್ ಕಮಿಷನ್ಸ್ ಇದೆ. ಕಮಿಷನ್ ಬಂದು ಶೆಡ್ಯೂಲ್ ನಂಬರ್ 2 ಅಂತ ಕರಿತೀವಿ. ಶೆಡ್ಯೂಲ್ ನಂಬರ್ 2 ಕಮಿಷನ್ ಅಂತಾನೆ ಇದೆ. ಹಾಗಾಗಿ ಶೆಡ್ಯೂಲ್ ನಂಬರ್ 2 ನಲ್ಲಿ ನಾವು ತಗೋಬೇಕಾಗುತ್ತೆ. ಕನ್ಸಿಡರೇಷನ್ ಫಾರ್ ಆನಿಟಿ ಗ್ರಾಂಟೆಡ್ ಅಂತ ಕೊಟ್ಟಿರ್ತಾರೆ. ಇದು ಯಾವಾಗಲೂ ಕೂಡ ಡೈರೆಕ್ಟ್ ಆಗಿ ನೀವು ರೆವಿನ್ಯೂ ಅಕೌಂಟ್ ಅಲ್ಲಿ ತಗೋಬೇಕಾಗುತ್ತೆ. ಹಾಗಾಗಿ ರೆವಿನ್ಯೂ ಅಕೌಂಟ್ ಅಂತ ತಗೊಳ್ತೀವಿ. ಇಂಟ್ರೆಸ್ಟ್, ಡಿವಿಡೆಂಡ್ ಅಂಡ್ ರೆಂಟ್ ಅಂತ ಹೇಳಿದರೆ, ಸೊ ಬರ್ತಾ ಇರೋದು ಇನ್ಕಮ್ ಅಂತ ಅರ್ಥ. ಡೈರೆಕ್ಟ್ ಆಗಿ ಇದನ್ನ ನಾವು ರೆವಿನ್ಯೂ ಅಕೌಂಟ್ ಅಲ್ಲಿ ತಗೋಬೇಕಾಗುತ್ತೆ. ಇಂಟ್ರೆಸ್ಟ್, ಡಿವಿಡೆಂಡ್ ಅಂಡ್ ರೆಂಟ್ ಅಂತ ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂತ ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಲ್ಲಿ ನಾವು ತಗೊಳ್ತೀವಿ. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಇದು ಡೈರೆಕ್ಟ್ ಆಗಿ ನಾವು ರೆವಿನ್ಯೂ ಅಕೌಂಟ್ ಅಲ್ಲೇ ತಗೋಬೇಕು. ಹೇಗೆ ತಗೋಬೇಕು ಅಂತ ನಾನು ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸರೆಂಡರ್ಸ್ ಅಂತ ಕೊಟ್ಟಿರ್ತಾರೆ. ಸರೆಂಡರ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಶೆಡ್ಯೂಲ್ ನಂಬರ್ 4ಗೆ ಹೋಗ್ಬೇಕು. ಬೆನಿಫಿಟ್ಸ್ ಪೇಯ್ಡ್ ಅಂತ ಟ್ರೀಟ್ ಮಾಡ್ತೀವಿ. ದೆನ್ ಆನಿಟಿ ಪೇಯ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಆನಿಟಿ ಪೇಯ್ಡ್ ಇಸ್ ಆಲ್ಸೋ ಪಾರ್ಟ್ ಆಫ್ ಬೆನಿಫಿಟ್ ಪೇಯ್ಡ್. ಸೊ ಹಾಗಾಗಿ ಶೆಡ್ಯೂಲ್ ನಂಬರ್ 4 ಅಲ್ಲಿ ತಗೊಳ್ತೀವಿ. ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಬೋನಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಬೆನಿಫಿಟ್. ಹಾಗಾಗಿ ಶೆಡ್ಯೂಲ್ ನಂಬರ್ 4 ಅಲ್ಲಿ ತಗೋಬೇಕಾಗುತ್ತೆ. ಬೆನಿಫಿಟ್ಸ್ ಪೇಯ್ಡ್ ಇಸ್ ಆಲ್ಸೋ ಬೋನಸ್, ಬೆನಿಫಿಟ್ ಪೇಯ್ಡ್ ಬೋನಸ್ ಶೇರ್ಸ್ ಬಂದು, ಬೋನಸ್ ಪೇಯ್ಡ್ ಬಂದು ಬೆನಿಫಿಟ್ ಶೇರ್ಸ್ ಬರುತ್ತೆ. ಬೋನಸ್ ಪೇಯ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ, ಸೊ ದಟ್ ಈಸ್ ಆಲ್ಸೋ ಬೋನಸ್ ಪೇಯ್ಡ್ ಅಂತಾನೆ ಅರ್ಥ. ರಿಡಕ್ಷನ್ ಆಫ್ ಪ್ರೀಮಿಯಂ ಪಾರ್ಟ್ ಆಫ್ ಬೆನಿಫಿಟ್ ಅಂತ ಕರಿತೀವಿ. ಹಾಗಾಗಿ ಶೆಡ್ಯೂಲ್ ನಂಬರ್ 4 ಅಲ್ಲಿ ತಗೋಬೇಕಾಗುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನ್ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಏನಿದೆ, ಇದು ಶೆಡ್ಯೂಲ್ ನಂಬರ್ 5 ಅಲ್ಲಿ ತಗೋಬೇಕು. ಶೆಡ್ಯೂಲ್ ನಂಬರ್ 5 ಬಂದು ಶೇರ್ ಕ್ಯಾಪಿಟಲ್ ಅಂತ ಹೇಳುತ್ತೆ, ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಕ್ಲೈಮ್ಸ್ ಬಂದಿದೆ, ಕೊಡಬೇಕು, ಬಟ್ ನಾಟ್ ಪೇಯ್ಡ್, ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇದನ್ನ ನಾವು ಲಯಬಿಲಿಟಿ ಅಂತ ಕರಿತೀವಿ. ಬಿಕಾಸ್ ಕ್ಲೈಮ್ಸ್ ಅಡ್ಮಿಟ್ ಆಗಿದೆ ಬಟ್ ನಾಟ್ ಪೇಯ್ಡ್, ಇನ್ನು ಕೊಟ್ಟಿಲ್ಲ. ಎಂಡ್ ಆಫ್ ದಿ ಇಯರ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಆಗೇ ಇದೆ, ಕೊಡಬೇಕು ಬಟ್ ಇನ್ನೂ ಪೇಮೆಂಟ್ ಮಾಡಿಲ್ಲ. ಹಾಗಾಗಿ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಅದು ಲಯಬಿಲಿಟಿ ಅಂತ ಕರಿತೀವಿ. ಲಯಬಿಲಿಟಿ ಆಗಿರೋದ್ರಿಂದ ಶೆಡ್ಯೂಲ್ ನಂಬರ್ 13 ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಂತ ಅರ್ಥ. ನೆಕ್ಸ್ಟ್,
ಆನಿಟಿ ಡ್ಯೂ ಬಟ್ ನಾಟ್ ಪೇಯ್ಡ್. ನೋಡಿ, ಆನಿಟಿ ಡ್ಯೂ ಇದೆ ಬಟ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. 2380 rupees ಆನಿಟಿ ಡ್ಯೂ ಇದೆ ಅಂತ ಹೇಳಿದ್ದಾರೆ. ಆನಿಟಿ ಡ್ಯೂ ಬಟ್ ನಾಟ್ ಪೇಯ್ಡ್ ಅಂತ ಇದೆ. ದಿಸ್ ಆಲ್ಸೋ ಆನಿಟಿ ಡ್ಯೂ ಬಟ್ ನಾಟ್ ಪೇಯ್ಡ್ ಏನಿದೆ ಇದು ಶೆಡ್ಯೂಲ್ ನಂಬರ್ 13 ಅಲ್ಲಿ ಬರುತ್ತೆ. ಯಾಕೆಂದ್ರೆ ಇನ್ನೂ ಪೇಮೆಂಟ್ ಮಾಡಿಲ್ಲ, ಪೇಮೆಂಟ್ ಮಾಡಬೇಕು, ಡ್ಯೂ ಇದೆ. ಸೊ ಹಾಗಾಗಿ ಶೆಡ್ಯೂಲ್ ನಂಬರ್ 13 ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೋಬೇಕಾಗುತ್ತೆ. ಕ್ಯಾಪಿಟಲ್ ಪೇಯ್ಡ್ ಅಪ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಪೇಯ್ಡ್ ಅಪ್ ಇನ್ ದ ಸೆನ್ಸ್ ಅದು ಶೆಡ್ಯೂಲ್ ನಂಬರ್ 5 ಶೇರ್ ಕ್ಯಾಪಿಟಲ್ ಅಲ್ಲಿ ಬರ್ತಕ್ಕಂಥದ್ದು. ಕಾಲ್ಡ್ ಅಪ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ಪೇಯ್ಡ್ ಅಪ್ ಅಂತ ಕರಿತೀವಿ. ನೆಕ್ಸ್ಟ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ. ನೋಡಿ, ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಶೆಡ್ಯೂಲ್ ನಂಬರ್ 8 ಬಂದು ಇನ್ವೆಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಅರ್ಥ. ದೆನ್ ಸನ್ರಿ ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ. ಸನ್ರಿ ಫಿಕ್ಸ್ಡ್ ಅಸೆಟ್ ಬಂದು ಶೆಡ್ಯೂಲ್ ನಂಬರ್ 10 ಬಂದು ಫಿಕ್ಸ್ಡ್ ಅಸೆಟ್ಸ್ ಅಂತ ಇರೋದು. ಹಾಗಾಗಿ ಶೆಡ್ಯೂಲ್ ನಂಬರ್ 10 ನಲ್ಲಿ ತಗೋಬೇಕಾಗುತ್ತೆ. ಸೊ ಇದು ಇಷ್ಟು ಟ್ರಾನ್ಸಾಕ್ಷನ್ಸ್ ಕೂಡ ಆಯಾ ಶೆಡ್ಯೂಲ್ ಅಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ನೀವು ಈ ತರ ಶೆಡ್ಯೂಲ್ ಅನ್ನ ಯಾವ್ಯಾವ ಐಟಮ್ ಯಾವ್ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ಗೆ ಬನ್ನಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿರೋದೆಲ್ಲದೂ ಕೂಡ 2 times ಬರಬೇಕು ಅಂತ ಹೇಳಿದೆ. ಯಾವ್ದಾವ್ದು ಯಾವ್ಯಾವ ಸೈಡ್ ಅಲ್ಲಿ ತಗೋಬೇಕಾಗುತ್ತೆ, ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಫಸ್ಟ್ ಒನ್ ಬಂದು ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ 10,000 ಬೈ ಡೆತ್. ಕ್ಲೈಮ್ಸ್ ಕವರ್ ಆಗಿದೆ ಅಂತ ರೀ ಇನ್ಶೂರೆನ್ಸ್ ಇಂದ 10,000 rupees ಬೈ ಡೆತ್ ಅಂತ ಹೇಳಿದ್ದಾರೆ. ನೋಡಿ, ಇದು ಶೆಡ್ಯೂಲ್ ನಂಬರ್ 4 ಏನಿದೆ, ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ ಪೇಯ್ಡ್ ಅಲ್ಲಿ ಕ್ಲೈಮ್ಸ್ ಅನ್ನ ಪೇಮೆಂಟ್ ಮಾಡ್ತಾರೆ. ಹಾಗಾಗಿ ಬೆನಿಫಿಟ್ಸ್ ಪೇಯ್ಡ್ ಏನಿದೆ ಶೆಡ್ಯೂಲ್ ನಂಬರ್ 4 ಅಲ್ಲಿ ನಾವು ಮೈನಸ್ ಮಾಡಬೇಕು. ಶೆಡ್ಯೂಲ್ ನಂಬರ್ 4 ಅಲ್ಲಿ ಅದನ್ನ ಮೈನಸ್ ಮಾಡ್ಕೋಬೇಕು ಒಂದು ಟೈಮ್. ಯಾಕಂದ್ರೆ ಬೆನಿಫಿಟ್ ಪೇಯ್ಡ್ ಬೇರೆದ್ರಲ್ಲಿ ರೀ ಇನ್ಶೂರೆನ್ಸ್ ಕವರ್ ಆಗಿದೆ, ಹಾಗಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ ಅಲ್ಲಿ 10,000, ಹಾಗಾಗಿ ಬೆನಿಫಿಟ್ ಪೇಯ್ಡ್ ಅಲ್ಲಿ ಲೆಸ್ ಮಾಡ್ಕೋಬೇಕು ಒಂದು ಟೈಮು. ಇನ್ನೊಂದು ಟೈಮು ಶೆಡ್ಯೂಲ್ ನಂಬರ್ 12 ಏನಿದೆ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಡ್ಯೂ ಫಾರ್ ರೀ ಇನ್ಶೂರೆನ್ಸ್ ಅಲ್ಲಿ ಡ್ಯೂ ಇದೆ ಅಂತ ಹೇಳ್ಬಿಟ್ಟು ಶೆಡ್ಯೂಲ್ ನಂಬರ್ 12 ಅಲ್ಲಿ ನಾವು ತಗೋಬೇಕಾಗುತ್ತೆ. ಸೊ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಂತ ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. 2 ಟೈಮ್ ಓವರ್ ಆಯಿತು. ದೆನ್ ಸೆಕೆಂಡ್ ಒನ್ ಬಂದು ಫರ್ದರ್ ಡೆತ್ ಕ್ಲೈಮ್ಸ್ ಇಂಟಿಮೇಟೆಡ್. ಫರ್ದರ್ ಡೆತ್ ಕ್ಲೈಮ್ಸ್ ಇಂಟಿಮೇಟ್ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಫರ್ದರ್ ಡೆತ್ ಕ್ಲೈಮ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಫರ್ದರ್ ಡೆತ್ ಕ್ಲೈಮ್ಸ್ ಬಂದಿದೆ ಅಂತ ಹೇಳಿರೋದ್ರಿಂದ ಸೊ ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಅಂತ ಅರ್ಥ. ಸೊ ಇದನ್ನ ನಾವು ಶೆಡ್ಯೂಲ್ ನಂಬರ್ 4 ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ಶೆಡ್ಯೂಲ್ ನಂಬರ್ 4 ಅಲ್ಲಿ ತಗೋಬೇಕು, ಇನ್ನೊಂದು ಟೈಮು ಶೆಡ್ಯೂಲ್ ನಂಬರ್ 13 ಅಲ್ಲಿ ನಾವು ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 4 ಮತ್ತೆ ಶೆಡ್ಯೂಲ್ ನಂಬರ್ 13 ಅಲ್ಲಿ ತಗೋಬೇಕಾಗುತ್ತೆ. ಕ್ಲೈಮ್ಸ್ ಫರ್ದರ್ ಕ್ಲೈಮ್ಸ್ ಇಂಟಿಮೇಟೆಡ್ ಬಂದಿದೆ, ಇನ್ನು ಪೇಮೆಂಟ್ ಮಾಡಿಲ್ಲ, ಹಾಗಾಗಿ ಶೆಡ್ಯೂಲ್ ನಂಬರ್ 13 ಲಯಬಿಲಿಟಿನಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಫರ್ದರ್ ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ನೋಡಿ, ಫರ್ದರ್ ಬೋನಸ್ ಇನ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಬಂದಿರೋ ಬೋನಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಪ್ರೀಮಿಯಂಗೆ ರಿಡಕ್ಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ದಟ್ ಇಸ್ ಬೋನಸ್ ಏನು ಯುಟಿಲೈಸ್ ಮಾಡ್ಕೊಳ್ತಾರೆ ದಟ್ ಇಸ್ ಅ ಪಾರ್ಟ್ ಆಫ್ ಬೆನಿಫಿಟ್ ಅಂತ ಅರ್ಥ. ಸೊ ಹಾಗಾಗಿ ಒಂದು ಸಲ ನೀವು ಬೆನಿಫಿಟ್ ಪೇಯ್ಡ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಪ್ರೀಮಿಯಂಗೆ ರಿಡಕ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಟೈಮು ಅದನ್ನ ಸ್ಟೆಪ್ ಶೆಡ್ಯೂಲ್ ನಂಬರ್ 1ಗೆ ತಗೋಬೇಕಾಗುತ್ತೆ. ಅದು ಶೆಡ್ಯೂಲ್ ನಂಬರ್ 1 ಬಂದು ಪ್ರೀಮಿಯಂ ಅಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ಫರ್ದರ್ ಬೋನಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಸೊ ಬೋನಸ್ ಯುಟಿಲೈಸ್ ಆಗಿದೆ ಅಂತ ಹೇಳಿದ್ರೆ ದಟ್ ಇಸ್ ಅ ಪಾರ್ಟ್ ಆಫ್ ಬೆನಿಫಿಟ್ ಅಂತ ಅರ್ಥ. ಒಂದು ಸಲ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ತಗೊಳ್ಳಿ, ಇನ್ನೊಂದು ಸಲ ಪ್ರೀಮಿಯಂ ಅಲ್ಲಿ ತಗೋಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಬಂದು ಇಂಟ್ರೆಸ್ಟ್ ಅಕ್ರಿಯೂಡ್ 15,400 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಅಕ್ರಿಯೂಡ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಬಂದಿದೆ ಅಂತ ಅರ್ಥ. ಅಕ್ರಿಯೂಡ್ ಆಗಿದೆ ಅಂದ್ರೆ ರಿಸೀವ್ ಆಗಿದೆ ಅಂತ ಅರ್ಥ. ಒಂದು ಸಲ ನೀವೇನ್ ಮಾಡಬೇಕು, ರಿಸೀವ್ ಆಗಿದೆ ಅಥವಾ ಬಂದಿದೆ ಅಂತ ಹೇಳಿದ್ರೆ ಅದು ಇನ್ಕಮ್ ಆಗುತ್ತೆ. ಒಂದು ಟೈಮ್ ರೆವಿನ್ಯೂ ಅಕೌಂಟ್ ಅಲ್ಲಿ ನೀವು ತಗೋಬೇಕಾಗುತ್ತೆ. ಇನ್ನೊಂದು ಸಲ ಶೆಡ್ಯೂಲ್ ನಂಬರ್ 12 ಅಲ್ಲಿ ತಗೋಬೇಕು ನೀವು ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಂತ. ಯಾಕೆಂದ್ರೆ ಇಂಟ್ರೆಸ್ಟ್ ಅಕ್ರಿಯೂಡ್ ಇನ್ ದ ಸೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅದು. ಅಕ್ರೂಡ್ ಅಂದ್ರೆ ಬಂದಿದೆ, ಬರ್ತಾ ಇದೆ, ಬಂದಿದೆ ಅಂತ ಅರ್ಥ. ಸೊ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ರಿಸೀವ್ಡ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ರಿಸೀವ್ಡ್ ಆದ್ರೆ ಇನ್ಕಮ್, ಸೊ ಇನ್ಕಮ್ ಆಗುತ್ತೆ, ರೆವಿನ್ಯೂ ಅಕೌಂಟ್ ಅಲ್ಲಿ ತಗೋಬೇಕು. ಇನ್ನೊಂದು ಅದು ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಲಯಬಿಲಿಟಿ ಅಂತ ಅದನ್ನ ನಾವು ಅಸೆಟ್ಸ್ ಅಂತ ಕರಿತೀವಿ. ಇವತ್ತೆಲ್ಲ ನಾಳೆ ಬರುತ್ತೆ, ಹಾಗಾಗಿ ಶೆಡ್ಯೂಲ್ ನಂಬರ್ 12 ಅಲ್ಲಿ ತಗೋಬೇಕು. ಇಂಟ್ರೆಸ್ಟ್ ಅಕ್ರೂಡ್, ರೆವಿನ್ಯೂ ಅಕೌಂಟ್ ಮತ್ತೆ ಶೆಡ್ಯೂಲ್ ನಂಬರ್ 12 ಅಲ್ಲಿ ತಗೋಬೇಕಾಗುತ್ತೆ. ದೆನ್ ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ. ನೋಡಿ, ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಏನಿದೆ, ಸೊ ಇದು
ಔಟ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು. ಹಾಗಾಗಿ ಶೆಡ್ಯೂಲ್ ನಂಬರ್ 1 ನಾವು ತಗೋಬೇಕು ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್. ಶೆಡ್ಯೂಲ್ ನಂಬರ್ 1 ತಗೊಳ್ತೀವಿ ಒಂದು ಟೈಮು. ಇನ್ನೊಂದು ಟೈಮು ಶೆಡ್ಯೂಲ್ ನಂಬರ್ 12 ಏನಿದೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 12 ತಗೋಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಡೀಟೇಲ್ ಇನ್ಫಾರ್ಮೇಶನ್. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಶೆಡ್ಯೂಲ್ ಅನ್ನ ಮಾಡಿಕೊಂಡು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಬನ್ನಿ ಹೇಗೆ ಆನ್ಸರ್ಸ್ ಮಾಡೋದು ನೋಡ್ತಾ ಹೋಗೋಣ. ಸೊ ನೋಡಿ, ಈಗ ನೀವು ಶೆಡ್ಯೂಲ್ಸ್ ಅನ್ನ ಫಸ್ಟ್ ಮಾಡಬೇಕಾದ್ರೆ 1 by 1 ಹೋಗಿ ಶೆಡ್ಯೂಲ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಮೊದಲನೇದು ಶೆಡ್ಯೂಲ್ ನಂಬರ್ 1 ಬಂದು ದಟ್ ಈಸ್ ಶೆಡ್ಯೂಲ್ ನಂಬರ್ 1 ಬಂದು ಶೆಡ್ಯೂಲ್ ನಂಬರ್ 1 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಪ್ರೀಮಿಯಂ. ಶೆಡ್ಯೂಲ್ ನಂಬರ್ 1 ಬಂದು ಪ್ರೀಮಿಯಂ ಹೇಳುತ್ತೆ. ಸೊ ಪ್ರೀಮಿಯಂ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಂಡು ನಾವು ತಗೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಕ್ವಶನ್ಸ್ ಅನ್ನ ಹೋಗ್ತೀನಿ. ಪ್ರೀಮಿಯಂಗೆ ಸಂಬಂಧಪಟ್ಟಂತ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಅಂತ ಹೇಳಿದ್ರೆ ಎಸ್ ನೋಡಿ, ಪ್ರೀಮಿಯಂ ಕೊಟ್ಟಿದ್ದಾರೆ. ಎಷ್ಟಪ್ಪ ಕೊಟ್ಟಿದ್ದಾರೆ ಪ್ರೀಮಿಯಂ ಅಂತ ಹೇಳಿದ್ರೆ ಸೊ 2,10,572 rupees ಕೊಟ್ಟಿದ್ದಾರೆ ಪ್ರೀಮಿಯಂ. ಸೊ ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ಪ್ರೀಮಿಯಂ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂತ ಹೇಳಿದ್ರೆ ಸೊ 2,10,572 ಪ್ರೀಮಿಯಂ ಕೊಟ್ಟಿದ್ದಾರೆ. ಸೊ ಇದನ್ನ ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಶನ್ ಪ್ರೀಮಿಯಂಗೆ ಸಂಬಂಧಪಟ್ಟಿದ್ಯಾ ಅಂತ ಹೇಳಿದ್ರೆ ಸೊ ಮೇಲ್ಗಡೆ ಇರ್ತಕ್ಕಂಥ ಈ ಪರ್ಟಿಕ್ಯುಲರ್ಸ್ ಅಲ್ಲಿ ಯಾವುದು ಕೂಡ ಪ್ರೀಮಿಯಂ ಬರೋದಿಲ್ಲ, ಅದೊಂದೇ ಇರೋದು ತಗೊಂಡೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಪ್ರೀಮಿಯಂ ರಿಲೇಟೆಡ್ ನೋಡಿ, ಅಡ್ಜಸ್ಟ್ಮೆಂಟ್ ನಂಬರ್ 3 ಏನಿದೆ ಫರ್ದರ್ ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಏನು ಬೋನಸ್ ಅನ್ನ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಕಂಪನಿ ಅದನ್ನ ಪ್ರೀಮಿಯಂ ಆಗಿ ರಿಡಕ್ಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಏನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಫರ್ದರ್ ಬೋನಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಬೋನಸ್ ಅನ್ನ ರಿಡಕ್ಷನ್ ಮಾಡಿದೀವಿ ಪ್ರೀಮಿಯಂಗೆ ಅಂತ ಏನಾದರೂ ಕೊಟ್ರೆ ನೀವೇನ್ ಮಾಡಿ ಅಂದ್ರೆ ಈ ಕೊಟ್ಟಿರೋ ಪ್ರೀಮಿಯಂಗೆ ಆಡ್ ಏನಂತ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ಬೋನಸ್ ಯುಟಿಲೈಸ್ಡ್ in reduction of premium. ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಎಸ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1,500 rupeesನ ರಿಡಕ್ಷನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಈ ಕೊಟ್ಟಿರೋ ಪ್ರೀಮಿಯಂಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಬೋನಸ್ ಯುಟಿಲೈಸ್ ಮಾಡಿದೀವಿ ರಿಡಕ್ಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ನೀವು ಪ್ರೀಮಿಯಂಗೆ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ ದೆನ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಕೊಟ್ಟಿದ್ದಾರೆ ನೋಡಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವೇನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಆಡ್ ಮಾಡಬೇಕು. ಸೊ ಆಡ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಕೂಡ ನೀವು ಆಡ್ ಮಾಡಬೇಕಾಗುತ್ತೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 7,400 rupees ಕೊಟ್ಟಿದ್ದಾರೆ. ಸೊ ಇನ್ಯಾವುದು ಕೂಡ ಪ್ರೀಮಿಯಂ ರಿಲೇಟೆಡ್ ಇಲ್ಲ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಇಷ್ಟನ್ನು ಕೂಡ ಟೋಟಲ್ ಮಾಡ್ಕೊಳ್ತೀನಿ. ಇಷ್ಟು ಟೋಟಲ್ ಮಾಡಿದಾಗ ನಮ್ಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,19,472 ನನಗೆ ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್. ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಪ್ರೀಮಿಯಂ ಅಂತ ಕರಿತೀವಿ. ದಟ್ ಈಸ್ ಟೋಟಲ್ ಪ್ರೀಮಿಯಂ 2,19,472. ದಿಸ್ ಇಸ್ ಶೆಡ್ಯೂಲ್ ನಂಬರ್ 1. ಫಸ್ಟ್ ಪ್ರೀಮಿಯಂ ತಗೊಳ್ಳಿ, ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಅಡಿಷನಲ್ ಬೋನಸ್ ಯುಟಿಲೈಸ್ ಮಾಡಿದೀವಿ ಅನ್ನೋದನ್ನ ಆಡ್ ಮಾಡ್ಕೊಳ್ಳಿ, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂನು ಆಡ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಸಿಗುತ್ತೆ. ದೆನ್ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಆದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಶೆಡ್ಯೂಲ್ ನಂಬರ್ 2 ಬಂದು ಯಾವುದು ಅಂತ ಹೇಳಿದ್ರೆ ಕಮಿಷನ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಶೆಡ್ಯೂಲ್ ನಂಬರ್ 2 ಬಂದು ಕಮಿಷನ್ ಅಂತ ಕರಿತೀವಿ. ಯಾವ್ದಾದ್ರು ಶೆಡ್ಯೂಲ್ ನಂಬರ್ 2ಗೆ ಇದೆಯಾ ಅಂತ ಹೇಳಿದ್ರೆ ಮೇಲೆ ಇನ್ಫಾರ್ಮೇಶನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಸೊ ಶೆಡ್ಯೂಲ್ ನಂಬರ್ 2 ಶೆಡ್ಯೂಲ್ ನಂಬರ್ 2 ನೋಡಿ ಕಮಿಷನ್ಸ್ ಅಂತ ಕೊಟ್ಟಿದ್ದಾರೆ. ಕಮಿಷನ್ಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 26,541 ಕೊಟ್ಟಿದ್ದಾರೆ. ಇನ್ ಯಾವ್ದಾದ್ರು ಶೆಡ್ಯೂಲ್ ನಂಬರ್ 2 ಬರುತ್ತಾ ಅಂತ ಹೇಳಿದ್ರೆ ಸೊ ಮೇಲ್ಗಡೆ ಇನ್ಫಾರ್ಮೇಶನ್ಸ್ ಅಲ್ಲಿ ಯಾವ್ದು ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲೂ ಕೂಡ ಶೆಡ್ಯೂಲ್ ನಂಬರ್ 2 ರಿಲೇಟೆಡ್ ಯಾವ್ದು ಇಲ್ಲ. ಸೊ ಇರೋದೊಂದೇ ಕಮಿಷನ್ಸ್. ಹಾಗಾಗಿ ನಾವು ಡೈರೆಕ್ಟ್ ಆಗಿ ತಗೊಳ್ತೀವಿ ಕಮಿಷನ್. ಸೊ ಹಾಗಾಗಿ ಒಂದೇ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ತಗೊಳ್ತೀನಿ. ಶೆಡ್ಯೂಲ್ ನಂಬರ್ 2 ಒಂದೇ ಇರೋದು ಕಮಿಷನ್ ಅಂತ. ಸೊ ಶೆಡ್ಯೂಲ್ ನಂಬರ್ 2 ಕಮಿಷನ್ 41 ಇದೆ. ಸೊ ಅದನ್ನೇ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮಗೆ
ಸೊ ಟೋಟಲ್ 26,541 ಏನಿದೆ, ಸೊ ಟೋಟಲ್ ಕಮಿಷನ್ ನಮಗೆ ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ ಕಮಿಷನ್. ಶೆಡ್ಯೂಲ್ ನಂಬರ್ 2 ಒಂದೇ ಇರೋದು, ಟೋಟಲ್ 26,541. ದೆನ್ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 3. ಶೆಡ್ಯೂಲ್ ನಂಬರ್ 3 ಬಂದು ಯಾವ್ದಪ್ಪ ಅಂತ ಹೇಳಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾವು ಶೆಡ್ಯೂಲ್ ನಂಬರ್ 3 ಅಂತ ಕರಿತೀವಿ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟ ಏನೆಲ್ಲ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ ಅದೆಲ್ಲದೂ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಶೆಡ್ಯೂಲ್ ನಂಬರ್ 3ಗೆ ಯಾವ್ದಾದ್ರು ಬರುತ್ತಾ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಸೊ ಬರೋದೊಂದೇ ನೋಡಿ, ಎಕ್ಸ್ಪೆನ್ಸಸ್ ಆನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ದಟ್ ಈಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿರ್ತಕ್ಕಂಥದ್ದು ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ. ಸೊ 19,890 ಕೊಟ್ಟಿದ್ದಾರೆ. ಸೊ ಇನ್ಯಾವುದು ಕೂಡ ಶೆಡ್ಯೂಲ್ ನಂಬರ್ 3ಗೆ ಬರೋದಿದೆಯಾ ಅಂತ ಹೇಳಿದ್ರೆ ಇನ್ಯಾವುದು ಕೂಡ ಬರೋದಿಲ್ಲ. ಸೊ ಯಾವುದು ಬರೋದಿಲ್ಲ ಅಂದ್ರೆ ಇರೋದೊಂದೇ, ದಟ್ ಈಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಎಕ್ಸ್ಪೆನ್ಸಸ್ ಆನ್ ಮ್ಯಾನೇಜ್ಮೆಂಟ್, ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಒಂದೇ ಇರೋದ್ರಿಂದ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಂಡೆ. 19,890 ಇದೆ. ಸೊ ಈಗ ಟೋಟಲ್ ಮಾಡ್ಕೊಂಡ್ರು ಕೂಡ ನನಗೆ ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 19,890 ನನಗೆ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನನಗೆ ಸಿಗುತ್ತೆ. ದಿಸ್ ಇಸ್ ಶೆಡ್ಯೂಲ್ ನಂಬರ್ 3. ಟೋಟಲ್ ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ ಪೇಯ್ಡ್. ಬೆನಿಫಿಟ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ ಪೇಯ್ಡ್ ಅಂತ ಅರ್ಥ. ಯೂಶಲ್ ಆಗಿ ಯಾವಾಗಲೂ ಕೂಡ ಶೆಡ್ಯೂಲ್ ನಂಬರ್ 4ಗೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಶೆಡ್ಯೂಲ್ ನಂಬರ್ 4ಗೆ ಇರೋದು. ಏನೇನಿದೆ ನೋಡೋಣ ಬನ್ನಿ, ಒನ್ ಬೈ ಒನ್. ಕ್ಲೈಮ್ಸ್ ಬೈ ಡೆತ್ ಅಂತ ಕೊಟ್ಟಿದ್ದಾರೆ ನೋಡಿ, ಶೆಡ್ಯೂಲ್ ನಂಬರ್ 4ಗೆ ಬರುತ್ತೆ. 76,890 980 ಕೊಟ್ಟಿದ್ದಾರೆ. ಸೊ ಶೆಡ್ಯೂಲ್ ನಂಬರ್ 4 ಅಲ್ಲಿ ಫಸ್ಟ್ ಒನ್ ಬಂದು ಕ್ಲೈಮ್ಸ್ ಬೈ ಡೆತ್. ಎಷ್ಟಪ್ಪ ಅಂತ ಹೇಳಿದ್ರೆ ಕ್ಲೈಮ್ಸ್ ಬೈ ಡೆತ್ ಬಂದು 76,890 ಕ್ಲೈಮ್ಸ್ ಬೈ ಡೆತ್ ನಮಗೆ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೇನಿದೆ, ಕ್ಲೈಮ್ಸ್ ಬೈ ಮೆಚುರಿಟಿ ಕೊಟ್ಟಿದ್ದಾರೆ. ದಟ್ ಈಸ್ ಕ್ಲೈಮ್ಸ್ ಬೈ ಮೆಚುರಿಟಿ 56,420 ಕೊಟ್ಟಿದ್ದಾರೆ. ದಟ್ ಈಸ್ ಕ್ಲೈಮ್ಸ್ ಬೈ ಮೆಚುರಿಟಿ ಕೊಟ್ಟಿದ್ದಾರೆ 56,420. 56,420 ನಮಗೆ ಕೊಟ್ಟಿರ್ತಕ್ಕಂಥದ್ದು ಕ್ಲೈಮ್ಸ್ ಬೈ ಮೆಚುರಿಟಿ. ನೆಕ್ಸ್ಟ್ ಪ್ರೀಮಿಯಂ ಬರಲ್ಲ, ಎಕ್ಸ್ಪೆನ್ಸಸ್ ಬರಲ್ಲ, ಕಮಿಷನ್ ಬರಲ್ಲ. ಸೊ ಈ ಮೂರು ಬರಲ್ಲ. ನೆಕ್ಸ್ಟ್ ಸರೆಂಡರ್ಸ್ ಕೊಟ್ಟಿದ್ದಾರೆ. ಸರೆಂಡರ್ಸ್ ಬಂದು 21,860 ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಬೆನಿಫಿಟ್ ಪೇಯ್ಡ್. ಸರೆಂಡರ್ಸ್ 21,860 ಸರೆಂಡರ್ಸ್ ಕೊಟ್ಟಿದ್ದಾರೆ. 21,860. ನೆಕ್ಸ್ಟ್ ಆನ್ಯುಟಿ ಪೇಯ್ಡ್ ಕೊಟ್ಟಿದ್ದಾರೆ. ಸೊ ಆನ್ಯುಟಿ ಪೇಯ್ಡ್ ಕೂಡ ಬೆನಿಫಿಟ್ ಪೇಯ್ಡ್ ಅಲ್ಲೇ ಬರೋದು 29,420 ಕೊಟ್ಟಿದ್ದಾರೆ. ಸೊ ಆನ್ಯುಟಿ ಪೇಯ್ಡ್ ಇಸ್ ಆಲ್ಸೋ ಬೆನಿಫಿಟ್ ಪೇಯ್ಡ್ 29,420 ಇರ್ತಕ್ಕಂಥದ್ದು 29,420. ದೆನ್ ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ಇದೆ. ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ಇಸ್ ಆಲ್ಸೋ ಪಾರ್ಟ್ ಆಫ್ ಬೆನಿಫಿಟ್ ಪೇಯ್ಡ್. 9,450 ಕೊಟ್ಟಿದ್ದಾರೆ, ಅದು ಕೂಡ ಬೆನಿಫಿಟ್ ಪೇಯ್ಡ್. ಸೊ ಹಾಗಾಗಿ ಸೊ ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ನಮಗೆ 9,450 ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬೋನಸ್ ಪೇಯ್ಡ್, ಅಗೈನ್ ಬೋನಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ರಿಲೇಟೆಡ್ ಕೊಟ್ಟಿರ್ತಕ್ಕಂಥದ್ದು 2,500. ದಟ್ ಈಸ್ ಅ ಬೋನಸ್ ಪೇಯ್ಡ್ ಪಾರ್ಟ್ ಆಫ್ ಬೆನಿಫಿಟ್ ಅಂತ ಅರ್ಥ. ಸೊ ಹಾಗಾಗಿ ಬೆನಿಫಿಟ್ ಪೇಯ್ಡ್ ಅಲ್ಲಿ ತಗೋಬೇಕಾಗುತ್ತೆ. 2,500 ರುಪೀಸ್ ಅನ್ನ ಕೊಟ್ಟಿದ್ದಾರೆ. 2,500. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಲ್ಲಿ ಯಾವ್ದಾದ್ರು ಇದೆಯಾ? ಇನ್ನು ಶೆಡ್ಯೂಲ್ ನಂಬರ್ 4ಗೆ ಬರೋದು ಪರ್ಟಿಕ್ಯುಲರ್ಸ್ ಅಲ್ಲಿ ಯಾವುದೂ ಇಲ್ಲ. ಇಷ್ಟು ತಗೊಂಡಿದ್ವಿ, ಕ್ಲೈಮ್ಸ್ ಬೈ ಡೆತ್, ಮೆಚುರಿಟಿ, ದೆನ್ ಸರೆಂಡರ್ಸ್, ಆನ್ಯುಟಿ ಪೇಯ್ಡು, ಬೋನಸ್ ಪೇಯ್ಡ್ ಇನ್ ಕ್ಯಾಶ್, ಬೋನಸ್ ಪೇಯ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ತಗೊಂಡಿದ್ವಿ. ಇನ್ಯಾವುದೂ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಬೆನಿಫಿಟ್ ಪೇಯ್ಡಿಗೆ ಬರೋದು ಇದೆಯಾ ಅಂತ ಹೇಳಿದ್ರೆ ಎಸ್. ಏನೇನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಅಡ್ಜಸ್ಟ್ಮೆಂಟಿಗೆ ಬರೋದು ಒಂದು. ಸೊ ಫಸ್ಟ್ ಒನ್ ಪಾಯಿಂಟು ಬರುತ್ತೆ, ಅದ್ರ ಜೊತೆಗೆ
ಅಂಡ್ ಥರ್ಡ್ ಪಾಯಿಂಟ್ ಬರುತ್ತೆ. ಹಾಗಾಗಿ ಫಸ್ಟ್ ನಾನು ಥರ್ಡ್ ಪಾಯಿಂಟ್ ತಗೊಳ್ತೀನಿ. ಫರ್ದರ್ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ, ಅಂದ್ರೆ ಬೋನಸ್ ಪೇಯ್ಡ್ ಇನ್ ರಿಡಕ್ಷನ್, ಬೋನಸ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರೀಮಿಯಂ ನ ರಿಡಕ್ಷನ್ಸ್ ಮಾಡಿದ್ದಾರೆ ಅಂತ ಅರ್ಥ. ದಟ್ ಇಸ್ ಫರ್ದರ್ ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂತ ಹೇಳಿದ್ದಾರೆ. ಎಷ್ಟಪ್ಪ? 1500 ಕೊಟ್ಟಿದ್ದಾರೆ. ಇದನ್ನು ಕೂಡ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಇಷ್ಟು ಇರ್ತಕ್ಕಂಥ ಇನ್ಫಾರ್ಮಸ್ ಪೇಯ್ಡ್ ಇನ್ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ, ಫರ್ದರ್ ಕ್ಲೈಮ್ಸ್ ಇನ್ ಇಂಟಿಮೇಟೆಡ್, ಫರ್ದರ್ ಕ್ಲೈಮ್ಸ್ ಬಂದಿದೆಯಂತೆ, ಇಂಟಿಮೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಬೆನಿಫಿಟ್ ಕ್ಲೈಮ್ಸ್ ಬಂದಿದೆ, ಲೈಕ್ ಏನು ಮೆಚುರಿಟಿ ಅಥವಾ ಡೆತ್ ಏನಿದೆ ಅದೇ ತರ ಹೊಸದಾಗಿ ಕ್ಲೈಮ್ಸ್ ಬಂದಿದೆ ಅಂತ ಹೇಳಿದ್ರೆ, ಇಂಟಿಮೇಟ್ ಆಗಿದೆ ಅಂತ ಹೇಳಿದ್ರೆ ದಟ್ ಈಸ್ ಬೆನಿಫಿಟ್ ಪೇಯ್ಡ್ ಅಂತಾನೆ ಅರ್ಥ. 8000 rupees ಏನು ಕೊಟ್ಟಿದ್ದಾರೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಬೆನಿಫಿಟ್ ಪೇಯ್ಡ್ ಅಂತ ಕರಿತೀವಿ. ಸೊ ಫರ್ದರ್ ಕ್ಲೈಮ್ಸ್, ಫರ್ದರ್ ಡೆತ್ ಕ್ಲೈಮ್ಸ್ ಇಂಟಿಮೇಟ್ ಆಗಿದೆ, ಲೈಕ್ ಕ್ಲೈಮ್ಸ್ ಬೈ ಡೆತ್ ಏನಿದೆ ಅದೇ ತರನೇ ಮತ್ತೆ ಹೊಸದಾಗಿ ಡೆತ್ ಕ್ಲೈಮ್ಸ್ ಇಂಟಿಮೇಟ್ ಆಗಿದೆ ಅಂತ ಹೇಳಿದ್ರೆ, ಹಾಗಾಗಿ ಅದು ಕೂಡ ಬೆನಿಫಿಟ್ ಪೇಯ್ಡ್ ಅಂತಾನೆ ಅರ್ಥ. 8000 rupees ಕೊಟ್ಟಿದ್ದಾರೆ, ಅದನ್ನು ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ಯಾವ್ದು ಬಿಟ್ಟಿದೀವಿ ಅಂತ ಹೇಳಿದ್ರೆ ನೋಡಿ, ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್. ಓಕೆ, ಕ್ಲೈಮ್ಸ್ ಅನ್ನ ಬೇರೆ ರೀ ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡಿದೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ನೀವು ಬೆನಿಫಿಟ್ಸ್ ಪೇಯ್ಡ್ ಅನ್ನ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಇದನ್ನ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್, ಕ್ಲೈಮ್ಸ್ ಅನ್ನ ಕವರ್ ಮಾಡ್ಕೊಂಡಿದ್ದಾರೆ, ರೀ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿದೆ ಅಂತ ಅರ್ಥ. ಎಷ್ಟಪ್ಪ? 10,000 ಕವರ್ ಮಾಡಿದೀವಿ ಅಂತ ಹೇಳಿದರೆ, ಹಾಗಾಗಿ ಈ 10,000 ನಾವು ಲೆಸ್ ಮಾಡ್ಕೋಬೇಕು. ಬಿಕಾಸ್ ಇಟ್ ಈಸ್ ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ ಅಲ್ಲಿ ಕವರ್ಡ್ ಆಗಿದೆ, ಹಾಗಾಗಿ ಅದನ್ನ ನಾವು ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಡಿಡಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇನ್ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಇನ್ಯಾವುದು ಇಲ್ಲ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದೆಲ್ಲ ತಗೊಂಡಿದ್ದೀನಿ, 3 ಕೂಡ, ಫಸ್ಟ್ 3 ಪಾಯಿಂಟ್ಸು. ಇನ್ನ ಪರ್ಟಿಕ್ಯುಲರ್ಸ್ ಅಲ್ಲಿ ಯಾವುದು ಕೂಡ ಬಿಟ್ಟಿಲ್ಲ, ಎಲ್ಲ ಕೂಡ ತಗೊಂಡಿದ್ದೀವಿ. ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟನ್ನ ಅಡ್ಜಸ್ಟ್ ಮಾಡಿ. ಸೊ ಇಷ್ಟು ಅಡ್ಜಸ್ಟ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಸೊ ಅಡ್ಜಸ್ಟ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದೇ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,96,130 ನಮಗೆ ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ ಶೆಡ್ಯೂಲ್ ನಂಬರ್ 4. ಇದು ಶೆಡ್ಯೂಲ್ ನಂಬರ್ 4 ಇರ್ತಕ್ಕಂಥದ್ದು. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 5. ಶೆಡ್ಯೂಲ್ ನಂಬರ್ 5 ಬಂದು ಶೇರ್ ಕ್ಯಾಪಿಟಲ್. ಶೆಡ್ಯೂಲ್ ನಂಬರ್ 5 ಬಂದು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಶೇರ್ ಕ್ಯಾಪಿಟಲ್ಗೆ ಏನಾದರೂ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರಾ ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಅಂತ ಹೇಳಿದ್ರೆ, ಶೆಡ್ಯೂಲ್ ನಂಬರ್ 5 ಅಲ್ಲಿ ನೋಡಿ ಕ್ಯಾಪಿಟಲ್ ಪೇಯ್ಡ್ ಅಪ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಕ್ಯಾಪಿಟಲ್ ಪೇಯ್ಡ್ ಅಪ್ ಎಷ್ಟಿದೆಯಪ್ಪ ಅಂದ್ರೆ 14 lakh rupees ಕೊಟ್ಟಿದ್ದಾರೆ. ದಟ್ ಈಸ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಅದು. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ಪೇಯ್ಡ್ ಅಪ್ ಕೊಟ್ಟಿರ್ತಕ್ಕಂಥದ್ದು 14 lakh rupees ಕೊಟ್ಟಿದ್ದಾರೆ. ಇದು ಕ್ಯಾಪಿಟಲ್ ಪೇಯ್ಡ್ ಅಪ್. ಇದರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ಕ್ಯಾಪಿಟಲ್ ಪೇಯ್ಡ್ ಅಪ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಲೆಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಶೆಡ್ಯೂಲ್ ನಂಬರ್ 5 ಅಲ್ಲಿ ಈ ಶೇರ್ ಕ್ಯಾಪಿಟಲ್ ಅಲ್ಲಿ ನೀವು ಲೆಸ್ ಮಾಡ್ಕೋಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ಹೇಳಿದ್ದಾರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 600 ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಶೇರ್ ಕ್ಯಾಪಿಟಲ್ ಅನ್ನ ಮಾಡಬೇಕಾದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಏನಾದರೂ ಕೊಟ್ಟಿದ್ರೆ ಶೆಡ್ಯೂಲ್ ನಂಬರ್ 5 ಅಲ್ಲಿ ನೀವು ಲೆಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಲೆಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 600 rupees ಮಾತ್ರ ಕೊಟ್ಟಿದ್ದಾರೆ, ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತಪ್ಪ? 14 lakh ಅಲ್ಲಿ 600 ಹೋದ್ರೆ ನಮಗೆ ಇನ್ನ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13,99,400 rupees ನಮಗೆ ಸಿಗುತ್ತೆ. 13,99,400 ನಮಗೆ ಸಿಗುತ್ತೆ. ಇದನ್ನ ನಾವು ಟೋಟಲ್ ಶೆಡ್ಯೂಲ್ ನಂಬರ್ 5 ಬಂದು ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಶೆಡ್ಯೂಲ್ ಬಂದು ಶೆಡ್ಯೂಲ್ ನಂಬರ್ 6 ಯಾವ್ದಪ್ಪ ಅಂತ ಹೇಳಿದ್ರೆ, ಶೆಡ್ಯೂಲ್ ನಂಬರ್ 6 ಬಂದು ಯಾವ್ದಪ್ಪ ಅಂತ ಹೇಳಿದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನೋಡಿ, ಕ್ವಶನ್ಸ್ ಅಲ್ಲಿ ಯಾವುದು ಕೂಡ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ರಿಲೇಟೆಡ್ ಇಲ್ಲ, ಹಾಗಾಗಿ ನಾನು ತಗೊಳಕ್ ಹೋಗೋದಿಲ್ಲ. ಬಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದ್ರೆ ನೀವು ತಗೋಬೇಕು. ಯಾವುದು ಕೂಡ ಕ್ವಶನ್ಸ್ ಅಲ್ಲಿ ಇಲ್ಲ, ನಾನು ಆಲ್ರೆಡಿ ಮಾರ್ಕ್ ಮಾಡಿರೋದ್ರಲ್ಲಿ, ಹಾಗಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ದೆನ್ 7th ಒನ್ ಬಂದು ಶೆಡ್ಯೂಲ್ ನಂಬರ್ 7 ಬಂದು ಬಾರೋಯಿಂಗ್ಸ್ ಅಂತ ಕರಿತೀವಿ.
ಶೆಡ್ಯೂಲ್ ನಂಬರ್ 7 ಬಂದು ಬಾರೋಯಿಂಗ್ಸ್. ಕ್ವಶನ್ ಅಲ್ಲಿ ಯಾವುದೇ ತರಹದ ಬಾರೋಯಿಂಗ್ಸ್ ರಿಲೇಟೆಡ್ ಕೊಟ್ಟಿಲ್ಲ, ಹಾಗಾಗಿ ಶೆಡ್ಯೂಲ್ ನಂಬರ್ 6 ಮತ್ತೆ 7 ಯಾವುದು ಕೂಡ ಇಲ್ಲ. ನಾವಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಲ್ಲಿ ಶೆಡ್ಯೂಲ್ ನಂಬರ್ 6 ಮತ್ತೆ 7 ಎರಡು ಕೂಡ ಇಲ್ಲ, ಹಾಗಾಗಿ ನಾವು ಎರಡು ಕೂಡ ತಗೊಳಕ್ ಹೋಗೋದಿಲ್ಲ, ಯಾಕೆಂದ್ರೆ ನಮಗೆ ಕೊಟ್ಟಿಲ್ಲ, ಹಾಗಾಗಿ ತಗೊಂಡಿಲ್ಲ. ದಟ್ ಈಸ್ ಶೆಡ್ಯೂಲ್ ನಂಬರ್ 6 ಬಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, 7 ಬಂದು ಬಾರೋಯಿಂಗ್ಸ್ ಇರ್ತಕ್ಕಂಥದ್ದು. ದೆನ್ ಶೆಡ್ಯೂಲ್ ನಂಬರ್ 8 ಬಂದು ಶೆಡ್ಯೂಲ್ ನಂಬರ್ 8 ಬಂದು ಇನ್ವೆಸ್ಟ್ಮೆಂಟ್. ಶೆಡ್ಯೂಲ್ ನಂಬರ್ 8 ಬಂದು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಕ್ವಶನ್ಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ, ಯಾವ್ದಪ್ಪ ಅಂತ ಹೇಳಿದ್ರೆ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇಲ್ಲಿದೆ ಶೆಡ್ಯೂಲ್ ನಂಬರ್ 8 ಬಂದು ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಅರ್ಥ. 24,90,890 ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನ ನಾವು ಶೆಡ್ಯೂಲ್ ನಂಬರ್ ಶೆಡ್ಯೂಲ್ ನಂಬರ್ 8 ಅಲ್ಲಿ ಸೊ ಇನ್ವೆಸ್ಟ್ಮೆಂಟ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅನ್ನ ಇಲ್ಲಿ ತಗೋಬೇಕಾಗುತ್ತೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 24,90,890 ಕೊಟ್ಟಿದ್ದಾರೆ. 24,90,890. ಸೊ ಇದೊಂದೇ ಅಮೌಂಟ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಟೋಟಲ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟ್ ಆಗಿ ತಗೊಂಡ್ರೆ ಕಾಲಮಲ್ಲೇ ತಗೊಳ್ತೀನಿ, ಟೋಟಲ್ ಮಾಡ್ಕೊಳ್ಳಿ. ಸೊ ಈಗ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 24,90,000 ಬರುತ್ತೆ. ಸೊ ಇದು ಒಂದೇ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ತಗೊಂಡಿರ್ತಕ್ಕಂಥದ್ದು ಟೋಟಲ್ ಮಾಡಿದಾಗ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 9 ಬಂದು ಶೆಡ್ಯೂಲ್ ನಂಬರ್ 9 ಬಂದು ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಲೋನ್ಸ್ ತರದ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಾನು ತಗೊಳಕ್ ಹೋಗೋದಿಲ್ಲ. ದೆನ್ ಶೆಡ್ಯೂಲ್ ನಂಬರ್ 10 ಬಂದು ಶೆಡ್ಯೂಲ್ ನಂಬರ್ 10 ಬಂದು ಫಿಕ್ಸ್ಡ್ ಅಸೆಟ್ಸ್ಗೆ ಕ್ವಶನ್ಸ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಶೆಡ್ಯೂಲ್ ನಂಬರ್ 10ಗೆ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಶೆಡ್ಯೂಲ್ ನಂಬರ್ 10ಗೆ ನೋಡಿ ಸನ್ರಿ ಫಿಕ್ಸ್ಡ್ ಅಸೆಟ್ ಅಂತ ಅವರೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆಯಪ್ಪ 4,19,110 rupees ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಬಂದು ಶೆಡ್ಯೂಲ್ ನಂಬರ್ 10 ಅಲ್ಲೇ ಬರುತ್ತೆ, ದಟ್ ಈಸ್ ಸನ್ರಿ ಫಿಕ್ಸ್ಡ್ ಅಸೆಟ್ ಅಂತ ಟ್ರೀಟ್ ಮಾಡಿದ್ದಾರೆ. ಸೊ ಎಷ್ಟಿದೆಯಪ್ಪ ಒಂದೇ ಇರೋದ್ರಿಂದ 4,19,110 ಕೊಟ್ಟಿದ್ದಾರೆ. ಸೊ ಅದೊಂದೇ ಇರೋದ್ರಿಂದ ನಾನು ಟೋಟಲ್ ಮಾಡ್ಕೊಂಡಾಗಲೂ ಕೂಡ ನನಗೆ ಅಷ್ಟೇ ಬರುತ್ತೆ. ಸೊ 4,90,110 ಏನಿದೆ, ದಿಸ್ ಇಸ್ ಟೋಟಲ್ ಫಿಕ್ಸ್ಡ್ ಅಸೆಟ್ ಶೆಡ್ಯೂಲ್ ನಂಬರ್ 10. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 10 ಆದ್ಮೇಲೆ ಶೆಡ್ಯೂಲ್ ನಂಬರ್ 11 ಯಾವ್ದಪ್ಪ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 11 ಬಂದು ಯಾವುದನ್ನ ನಾವು ಶೆಡ್ಯೂಲ್ ನಂಬರ್ 11 ಹೇಳ್ತೀವಿ ಅಂತ ಹೇಳಿದ್ರೆ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆನೂ ಕೂಡ ಶೆಡ್ಯೂಲ್ ನಲ್ಲಿ ನಮ್ಗೆ ಯಾವುದೇ ತರಹದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಹಾಗಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ನಾವು ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 12 ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 12 ಬಂದು ಶೆಡ್ಯೂಲ್ ನಂಬರ್ 12 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಲ್ಲಿ ಏನೇನ್ ಇದೆಯಪ್ಪ ಅಂತ ಹೇಳಿದ್ರೆ ಸೊ ಒನ್ ಬೈ ಒನ್ ನಾವು ನೋಡಿದ್ರೆ ಶೆಡ್ಯೂಲ್ ನಂಬರ್ 12 ಏನೇನ್ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಪರ್ಟಿಕ್ಯುಲರ್ಸ್ ಅಲ್ಲಿ ಯಾವುದೇ ತರದ ಇನ್ಫಾರ್ಮೇಶನ್ ಶೆಡ್ಯೂಲ್ ನಂಬರ್ 12 ರಿಲೇಟೆಡ್ ಇಲ್ಲ. ಸೊ ನಾವು ನೋಡ್ಕೊಳ್ತಾ ಹೋದ್ರೆ ಶೆಡ್ಯೂಲ್ ನಂಬರ್ 12ಗೆ ಯಾವುದು ಕೂಡ ಪರ್ಟಿಕ್ಯುಲರ್ಸ್ ಅಲ್ಲಿ ಇಲ್ಲ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮಗೆ ಎರಡು ಟಾಪಿಕ್ ಇದೆ. ಕ್ಲೈಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಶೆಡ್ಯೂಲ್ ನಂಬರ್ 4 ಅಲ್ಲೂ ಬರುತ್ತೆ, ಶೆಡ್ಯೂಲ್ ನಂಬರ್ 12 ಅಲ್ಲಿ ತಗೋಬೇಕು. ಸೊ ಅಟ್ ದಿ ಸೇಮ್ ಟೈಮ್ ಅದು ಅದರ್ ಅಸೆಟ್ಸ್ ಅಥವಾ ಅಡ್ವಾನ್ಸ್ ಅಂತ ಕರಿತೀವಿ, ಶೆಡ್ಯೂಲ್ ನಂಬರ್ 12ಗೆ ಬರ್ತಕ್ಕಂಥದ್ದು. ಅಂಡ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಏನಿದೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇರ್ತಕ್ಕಂಥದ್ದು, ಸೊ ಅದನ್ನು ಕೂಡ ನಾವು ಶೆಡ್ಯೂಲ್ ನಂಬರ್ 12ಗೆ ತಗೋಬೇಕಾಗುತ್ತೆ. ಸೊ ಅದನ್ನ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವುದೇದಪ್ಪ ಅಂತ ಹೇಳಿದ್ರೆ ಮೂರು ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಫಸ್ಟ್ ಒನ್ ನಾವು ಇಂಟ್ರೆಸ್ಟ್ ಅಕ್ರ್ಯೂಡ್ ಏನಿದೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅದರ್ ಅಸೆಟ್ಸ್. ಸೊ ಎಷ್ಟಿದೆಯಪ್ಪ ಇಂಟ್ರೆಸ್ಟ್ ಅಕ್ರ್ಯೂಡ್ ಅಂತ ಹೇಳಿದ್ರೆ 15,400 rupees ಇದೆ ಇಂಟ್ರೆಸ್ಟ್ ಅಕ್ರ್ಯೂಡ್. ದೆನ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇದೆ, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ
ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನಮಗೆ 7,400 ಇದೆ. 7,400. ಸೊ ಇಲ್ಲಿ ಕ್ವಶನ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ ನೋಡಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 7,400, ಇಂಟ್ರೆಸ್ಟ್ ಅಕ್ರೂಡ್ 15,400 ಇದೆ. ದೆನ್ ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ ಏನಿದೆ, ಸೊ ಇದು ಕೂಡ ಶೆಡ್ಯೂಲ್ ನಂಬರ್ 12ಗೆ ಬರಬೇಕು. 10,000 ರುಪೀಸ್ ಕೊಟ್ಟಿದ್ದಾರೆ. ಸೊ ಕ್ಲೈಮ್ಸ್ ಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 10,000 ರುಪೀಸ್ ಇದೆ. ಶೆಡ್ಯೂಲ್ ನಂಬರ್ 12 ಅಲ್ಲಿ ಬರುತ್ತೆ. ಸೊ ಈಗ ಇಷ್ಟು ನೀವು ಟೋಟಲ್ ಮಾಡಿದ್ರೆ, ಈಗ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 32,800 ರುಪೀಸ್ ಬರುತ್ತೆ. 32,800 ರುಪೀಸ್ ಇದೆ. ಸೊ ಟೋಟಲ್ 32,800. ದಿಸ್ ಈಸ್ ಶೆಡ್ಯೂಲ್ ನಂಬರ್ 12 ಟೋಟಲ್. ಇದು ಶೆಡ್ಯೂಲ್ ನಂಬರ್ 12 ಅಲ್ಲಿ ಇರ್ತಕ್ಕಂಥದ್ದು ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಶೆಡ್ಯೂಲ್ ಯಾವ ತಗೋಬೇಕಪ್ಪ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 13 ತಗೋಬೇಕು. ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಶೆಡ್ಯೂಲ್ ನಂಬರ್ 13 ಅಲ್ಲಿ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 2 ಪಾಯಿಂಟ್ ಇದೆ. ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಕ್ಲೈಮ್ಸ್ ಬಂದಿದೆ ಬಟ್ ಇನ್ನ ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾಟ್ ಪೇಡ್, ಪೇಮೆಂಟ್ ಮಾಡಿಲ್ಲ ಅಂದ್ರೆ ಪೇಮೆಂಟ್ ಮಾಡಬೇಕು, ಲಯಬಿಲಿಟಿ ಅಂತ ಅರ್ಥ. ಹಾಗಾಗಿ ಶೆಡ್ಯೂಲ್ ನಂಬರ್ 13 ಅಲ್ಲಿ ನಾವು ತಗೋಬೇಕಾಗುತ್ತೆ. ಸೊ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೋಬೇಕಾಗುತ್ತೆ. ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ನಾವು ಪೇಮೆಂಟ್ ಮಾಡಿಲ್ಲ ಅಂತ ಅರ್ಥ. ಸೊ 10,034 ರುಪೀಸ್ ಇದೆ. 10,034 ರುಪೀಸ್ ಇರ್ತಕ್ಕಂಥದ್ದು ಒಂದು. ಜೊತೆಗೆ ಇನ್ಯಾವುದು ಇದೆಯಪ್ಪ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 13ಗೆ ಆನ್ಯುಯಿಟೀಸ್ ಡ್ಯೂ ಬಟ್ ನಾಟ್ ಪೇಯ್ಡ್. ಆನ್ಯುಯಿಟೀಸ್ ಬಂದಿದೆ ಬಟ್ ಪೇಮೆಂಟ್ ಮಾಡಿಲ್ಲ, ಅಂದರೆ ಪೇಮೆಂಟ್ ಮಾಡಬೇಕು, ಲಯಬಿಲಿಟಿ ಅಂತ ಅರ್ಥ. 2,380 ಕೊಟ್ಟಿದ್ದಾರೆ. ಸೊ ಆನ್ಯುಯಿಟೀಸ್ ಡ್ಯೂ ಬಟ್ ನಾಟ್ ಪೇಯ್ಡ್ ಅಂತ ಹೇಳಿದ್ದಾರೆ. ಸೊ 2,380 ರುಪೀಸ್ ಇರ್ತಕ್ಕಂಥದ್ದು. 2,380 ರುಪೀಸ್ ಇರ್ತಕ್ಕಂಥದ್ದು. ದೆನ್ ಇನ್ಯಾವುದಾದ್ರೂ ಪರ್ಟಿಕ್ಯುಲರ್ಸ್ ಅಲ್ಲಿ ಇದೆಯಾ ಅಂದರೆ 13ಗೆ ಬರ್ತಕ್ಕಂಥದ್ದು ಯಾವುದೂ ಇಲ್ಲ. ಅಡ್ಜಸ್ಟ್ಮೆಂಟಿಗೆ ಬಂದರೆ ನೋಡಿ, ಫರ್ದರ್ ಕ್ಲೈಮ್ಸ್ ಇಂಟಿಮೇಟೆಡ್. ಫರ್ದರ್ ಕ್ಲೈಮ್ಸ್ ಬಂದಿದೆ ಬಟ್ ಇನ್ನೂ ಪೇಮೆಂಟ್ ಮಾಡಿಲ್ಲ, ಬಟ್ ಪೇಮೆಂಟ್ ಮಾಡಬೇಕು. ಬಂದಿದೆ ಅಂದರೆ ನೀವು ಪೇಮೆಂಟ್ ಮಾಡಬೇಕು ಅಂತ ಅರ್ಥ. ಸೊ 8,000 ರುಪೀಸ್ ಏನಿದೆ, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲಯಬಿಲಿಟಿ. ಶೆಡ್ಯೂಲ್ ನಂಬರ್ 13ಗೆ ಅಂತ ಟ್ರೀಟ್ ಮಾಡ್ತೀವಿ. ಫರ್ದರ್ ಕ್ಲೈಮ್ಸ್ ಇಂಟಿಮೇಟೆಡ್ 8,000 ರುಪೀಸ್ ಬಂದಿರ್ತಕ್ಕಂಥದ್ದು. ಸೊ ಇನ್ಯಾವುದೂ ಇಲ್ಲ. ಈಗ ನೀವು ಟೋಟಲ್ ಮಾಡಿ, ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20,414 ರುಪೀಸ್ ಬರುತ್ತೆ. ಸೊ ಟೋಟಲ್ ಮಾಡಿದಾಗ ನನಗೆ ಎಷ್ಟು ಬರುತ್ತಪ್ಪ ಅಂದರೆ 20,414 ರುಪೀಸ್ ನನಗೆ ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ ಶೆಡ್ಯೂಲ್ ನಂಬರ್ 13. ನೋಡಿ, ಶೆಡ್ಯೂಲ್ ನಂಬರ್ 13 ಆದಮೇಲೆ ಇನ್ನು 2 ಶೆಡ್ಯೂಲ್ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಶೆಡ್ಯೂಲ್ ನಂಬರ್ 14 ಬಂದು ಶೆಡ್ಯೂಲ್ ನಂಬರ್ 14 ಬಂದು ಪ್ರಾವಿಷನ್ಸ್ ಅಂತ. ಪ್ರಾವಿಷನ್ಸ್ ಕ್ವಶನ್ಸ್ ಅಲ್ಲಿ ಯಾವುದೇ ಕೂಡ ಶೆಡ್ಯೂಲ್ ನಂಬರ್ 14ಗೆ ಇಲ್ಲ, ಹಾಗಾಗಿ ನಾನು ತಗೊಳ್ಳೋದಿಲ್ಲ. ದೆನ್ ಲಾಸ್ಟ್ ಒನ್ ಬಂದು ಶೆಡ್ಯೂಲ್ ನಂಬರ್ 15. ಶೆಡ್ಯೂಲ್ ನಂಬರ್ 15 ಬಂದು ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್. ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ. ಸೊ ಇದಕ್ಕೂ ಕೂಡ ಯಾವುದೇ ಥರದ ಇನ್ಫಾರ್ಮೇಷನ್ಸ್ ಇಲ್ಲ, ಹಾಗಾಗಿ ನಾನು ತಗೊಳ್ಳೋಕೆ ಹೋಗೋದಿಲ್ಲ. ಸೊ ಈ ಥರ ನೀವೇನು ಮಾಡಬೇಕು, ಫಸ್ಟ್ ಶೆಡ್ಯೂಲ್ಸನ್ನು ರೆಡಿ ಮಾಡ್ಕೋಬೇಕು. ಈ ಕರೆಕ್ಟಾಗಿ ಶೆಡ್ಯೂಲ್ಸನ್ನು ಮಾಡಿದ್ರೆ ನಿಮಗೆ ಆನ್ಸರ್ಸು 90% ಮುಗಿದೋದಂಗೆ. ಜಸ್ಟ್ ಈ ಶೆಡ್ಯೂಲ್ಸ್ನ ತೊಗೊಂಡು ನೀವು ಫಾರ್ಮೆಟ್ ಪ್ರಕಾರ ಅಪ್ಲೈ ಮಾಡಬೇಕು. ಸೊ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಸಿಕ್ಕಿದೆ ನಮಗೆ. ಶೆಡ್ಯೂಲ್ ನಂಬರ್ 2 ಕಮಿಷನ್ ಸಿಕ್ಕಿದೆ. ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ. ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಇದೆ, ಅದಕ್ಕೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಬರ್ತಕ್ಕಂಥದ್ದು ಯಾವಾಗಲೂ ಕೂಡ. ಶೆಡ್ಯೂಲ್ ನಂಬರ್ 5 ಶೇರ್ ಕ್ಯಾಪಿಟಲ್ ಇದೆ. ಶೆಡ್ಯೂಲ್ ನಂಬರ್ 6 ಇಲ್ಲ. ಶೆಡ್ಯೂಲ್ ನಂಬರ್ 7 ಇಲ್ಲ. ಶೆಡ್ಯೂಲ್ ನಂಬರ್ 8 ಇದೆ. ಶೆಡ್ಯೂಲ್ ನಂಬರ್ 9 ಲೋನ್ಸ್ ಇಲ್ಲ. 10 ಫಿಕ್ಸ್ಡ್ ಅಸೆಟ್ಸ್ ಇದೆ. 11 ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಇಲ್ಲ. 12 ಅಡ್ವಾನ್ಸಸ್ ಕೊಟ್ಟಿದ್ದಾರೆ. 13 ಕರೆಂಟ್ ಲಯಬಿಲಿಟೀಸ್ ಇದೆ. 14 ಪ್ರಾವಿಷನ್ಸ್ ಇಲ್ಲ. 15 ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ಸ್ ಇಲ್ಲ. ಸೊ ಓಕೆ, ಈಗ ಇಷ್ಟು ಶೆಡ್ಯೂಲ್ದು ಇನ್ಫಾರ್ಮೇಷನ್ ಸಿಕ್ಕಾದ್ಮೇಲೆ ಈಗ ನಾವೇನು ಮಾಡೋಣ, ಫಸ್ಟ್ ನಮಗೆ ಪ್ರಿಪೇರ್ ಮಾಡೋಕ್ಕೆ ಹೇಳೋದು ರೆವಿನ್ಯೂ ಅಕೌಂಟು, ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟು. ಸೊ ಫಸ್ಟ್ ನಾವು ರೆವಿನ್ಯೂ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಹೇಗೆ ಪ್ರಿಪೇರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ನಾನು ಈ ಥರ ಕಾಲಮ್ಸ್ ಹಾಕೊಂಡಿದ್ದೀನಿ.
ನೋಡಿ ಈ ತರ ಕಾಲಮ್ಸ್ ಹಾಕೊಳ್ಳಿ. ಫಾರ್ಮ್ ಎ ರೆವಿನ್ಯೂ ಅಕೌಂಟ್ ದಿ ಆಲ್ ಪೀಪಲ್ಸ್ ಅಶೂರೆನ್ಸ್ ಕಂಪನಿ ಲಿಮಿಟೆಡ್ ರೆವಿನ್ಯೂ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2026 ಶೆಡ್ಯೂಲ್ ನಂಬರು ಮತ್ತೆ ಅಮೌಂಟ್. ಸೊ ಇಲ್ಲಿ ನಾನು ಹೇಳಿದೆ ರೆವಿನ್ಯೂ ಅಕೌಂಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಮೊದಲ 4 ಶೆಡ್ಯೂಲ್ಗಳು ಅಷ್ಟೇ ಇಲ್ಲಿ ಬರ್ತಕ್ಕಂಥದ್ದು. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್, ಶೆಡ್ಯೂಲ್ ನಂಬರ್ 2 ಕಮಿಷನ್, ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ಸ್ ಪೇಡ್. ಈ 4 ಶೆಡ್ಯೂಲ್ ಮಾತ್ರನೇ ನೀವು ತಗೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಏನು ರೆವಿನ್ಯೂ ಅಕೌಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ಮಾಡಿ ಅಂತ ಹೇಳಿದ್ರೆ ಪ್ರೀಮಿಯಂ ಅನ್ನ ತಗೋಬೇಕು. ಪ್ರೀಮಿಯಂ ಫಸ್ಟ್ ಒನ್ ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಅಲ್ಲಿ ಇದೆ. ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಟೋಟಲ್ ಅಮೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಟೋಟಲ್ ಬಂದು ನನಗೆ 2,19,472 ರುಪೀಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅನ್ನ ತಗೊಳ್ತೀವಿ. 2,19,472 ರುಪೀಸ್ ನಮಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಈ ಪ್ರೀಮಿಯಂ ಅನ್ನ ತಗೊಂಡಾದ್ಮೇಲೆ ಯಾವ್ದಾದ್ರು ರೆವಿನ್ಯೂ ಅಕೌಂಟಿಗೆ ಡೈರೆಕ್ಟ್ ಆಗಿ ಬರೋದಿದ್ಯಾ ಅಂತ ಏನಾದ್ರು ನೋಡಿದ್ರೆ ನೋಡಿ, ಲೈಫ್ ಅಶೂರೆನ್ಸ್ ಫಂಡ್ ಇದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ, ಡೈರೆಕ್ಟ್ ಆಗಿ ರೆವಿನ್ಯೂಗೆ ಬರೋದಿಲ್ಲ. ಕನ್ಸಿಡರೇಷನ್ ಫಾರ್ ಆನ್ಯುಟಿ ಗ್ರಾಂಟೆಡ್ ಕೊಟ್ಟಿದ್ದಾರೆ. ದಿಸ್ ಇಸ್ ಡೈರೆಕ್ಟ್ಲಿ ಕಮ್ಸ್ ಟು ರೆವಿನ್ಯೂ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರ್ತಕ್ಕಂಥದ್ದು ಆನ್ಯುಟಿ ಗ್ರಾಂಟೆಡ್. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಲ್ಲೇ ತಗೋಬೇಕು. ಇನ್ಕಮ್ ಅಂತ ಕರಿತೀವಿ. ನೀವು ಪ್ರೀಮಿಯಂ ತಗೊಂಡಾದ್ಮೇಲೆ ಡೈರೆಕ್ಟ್ ಆಗಿ ತಗೊಳ್ಳಿ. ಕನ್ಸಿಡರೇಷನ್ ಫಾರ್ ಆನ್ಯುಟಿ ಗ್ರಾಂಟೆಡ್ ಅಂತ ಎಷ್ಟು ಕೊಟ್ಟಿದ್ದಾರಪ್ಪ? ಕನ್ಸಿಡರೇಷನ್ ಫಾರ್ ಆನ್ಯುಟಿ ಗ್ರಾಂಟೆಡ್ 10,712 ರುಪೀಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಯಾವುದಾದ್ರೂ ಇದೆಯಾ ಡೈರೆಕ್ಟ್ ರೆವಿನ್ಯೂ ಅಕೌಂಟಿಗೆ ಬರೋದು ಇನ್ಕಮ್ ಇನ್ಯಾವ್ದಾರು ಇದೆಯಾ ಅಂದ್ರೆ ನೋಡಿ, ಇಂಟ್ರೆಸ್ಟ್ ಡಿವಿಡೆಂಟ್ ಅಂಡ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅನ್ ಇನ್ಕಮ್ ಅಂತ ಅರ್ಥ. 52,461 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ಕಮ್ ಅದು ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಲ್ಲೇ ನೀವು ತಗೋಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಡಿವಿಡೆಂಟ್ ಅಂಡ್ ರೆಂಟ್ ಏನ್ ಕೊಟ್ಟಿದ್ದಾರೆ 52,000 461 ರುಪೀಸ್ ಏನ್ ಕೊಟ್ಟಿದ್ದಾರೆ ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ತಗೊಂಡಿದ್ದೀನಿ. ಇಂಟ್ರೆಸ್ಟ್ ಡಿವಿಡೆಂಟ್ ಅಂಡ್ ರೆಂಟ್ ರಿಸೀವ್ಡ್ ಅಂತ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನನ್ನ ಆಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಅಕ್ರ್ಯೂಡ್ ಅಂತ ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಅರ್ಥ. ಓಕೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇವತ್ತಲ್ಲ ನಾಳೆ ಬರುತ್ತೆ, ಇಂಟ್ರೆಸ್ಟ್ ರಿಸೀವ್ಡ್ ಆಗುತ್ತೆ. 15,400 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಈ ಇಂಟ್ರೆಸ್ಟ್ ರೆಂಟ್ ಅಂಡ್ ಡಿವಿಡೆಂಟ್ ಏನಿದೆ, ಡಿವಿಡೆಂಟ್ ರೆಂಟ್ ಏನಿದೆ ಇದಕ್ಕೆ ನೀವು ಆಡ್ ಇಂಟ್ರೆಸ್ಟ್ ಅಕ್ರ್ಯೂಡ್ ಏನಿದೆ ಅದನ್ನ ನೀವು ಆಡ್ ಮಾಡ್ಕೋಬೇಕು 15,400. ಸೊ 15,400 ರುಪೀಸ್. ಈಗ ನೀವು 52,461ಗೆ ಈ 15,400ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಾದ್ಮೇಲೆ ನೀವು ಇದ್ರಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು ಐಟಮ್ ಅನ್ನ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಯಾವ್ದಪ್ಪ ಅಂದ್ರೆ ಒಂದು ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಇದೆ. ಸೊ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನಿದೆ ಇದನ್ನ ನೀವು ಇದರಲ್ಲೇ ಲೆಸ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಡಿವಿಡೆಂಡ್ ಪೇಯ್ಡ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಥವಾ TDS ಪೇಯ್ಡ್ ಅಂತ ಕೊಟ್ಟಿರ್ತಾರೆ, ಅದನ್ನ ನೀವು ಇಲ್ಲೇ ತಗೋಬೇಕಾಗುತ್ತೆ. ಸೊ ಕ್ವಶನ್ಸ್ ಅಲ್ಲಿ ನಮ್ಗೆ ಇಲ್ಲಿ ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆನ್ ಪ್ರಾಫಿಟ್ 3,060 ಅಂತ ಹೇಳಿದ್ದಾರೆ. ಸೊ ಅದನ್ನ ನೀವು ಈ ರೆವಿನ್ಯೂ ಅಕೌಂಟ್ ಅಲ್ಲೇನೆ ಲೆಸ್ ಮಾಡ್ಕೋಬೇಕು, ಇಲ್ಲೇ ಲೆಸ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಡಿವಿಡೆಂಡ್ ರೆಂಟ್ ಏನಿದೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಇನ್ಕಮ್ ಇದ್ರೆ ಆಡ್ ಮಾಡಿ. ಸೊ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನ್ ಕೊಟ್ಟಿದ್ದಾರೆ ಅದನ್ನ ನೀವು ಡೈರೆಕ್ಟ್ ಆಗಿ ಲೆಸ್ ಮಾಡ್ಕೋಬಹುದು. ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 3,060 ರುಪೀಸ್ ಇದೆ, ಲೆಸ್ ಮಾಡ್ಕೋಬೇಕು. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ ಮೂರು ಅಮೌಂಟ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದ್ರೆ ಈಗ 52,461 ಪ್ಲಸ್ ಇದಕ್ಕೆ 15,400ನ ಆಡ್ ಮಾಡಿದ್ರೆ ನಮಗೆ 67,861 ಸಿಕ್ತಿತ್ತು. ಇದರಲ್ಲಿ ಮೈನಸ್ ಇನ್ಕಮ್ ಟ್ಯಾಕ್ಸ್ ಪೇ 3,060 ರುಪೀಸ್ ಇದೆ. ಮೈನಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಇನ್ಕಮ್ ಅಂತ ಹೇಳಿದ್ರೆ ನಮಗೆ 64,801 ರುಪೀಸ್ ಬರುತ್ತೆ. 64,801 ನಮಗೆ ಸಿಗುತ್ತೆ. ಸೊ ಇದು ಶೆಡ್ಯೂಲ್ ನಂಬರ್ 1 ತಗೊಂಡಾದ್ಮೇಲೆ, ಪ್ರೀಮಿಯಂ ತಗೊಂಡಾದ್ಮೇಲೆ ಅದರ್ ಇನ್ಕಮ್ಸ್ ಏನೇನಿದೆ ಎಲ್ಲದನ್ನ ತಗೋಬೇಕು. ಯೂಶಲಿ ಕಮಿಷನ್, ಕನ್ಸಿಡರೇಷನ್ ಫಾರ್ ಆನ್ಯುಟಿ ಗ್ರಾಂಟ್ ಇದ್ದೇ ಇರುತ್ತೆ, ಇಂಟ್ರೆಸ್ಟ್ ಡಿವಿಡೆಂಡ್ ರೆಂಟ್ ಇದ್ದೇ ಇರುತ್ತೆ. ಅದಕ್ಕೆ ಏನಾದರೂ ಟ್ಯಾಕ್ಸ್ ಇದ್ರೆ ಲೆಸ್ ಮಾಡ್ಕೊಂಡು ತಗೋಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಆದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ರೆ ಆಡ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಈಗ ನೀವೇನ್ ಮಾಡಿ
ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಎ ಸಿಗುತ್ತೆ. ಸೊ ಟೋಟಲ್ ಎ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಟೋಟಲ್ ಎ ಅಂತ ಟ್ರೀಟ್ ಮಾಡ್ತೀವಿ. ಕನ್ಸಿಡರ್ ಆಸ್ ಟೋಟಲ್ ಎ ಅಂತಾನೆ ಟ್ರೀಟ್ ಮಾಡ್ತೀವಿ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,94,985 ನನಗೆ ಸಿಗುತ್ತೆ. ಇದು ಟೋಟಲ್ ಎ. ಸೊ ಟೋಟಲ್ ಎ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನು ತಗೋಬೇಕಪ್ಪ ಅಂತ ಹೇಳಿದ್ರೆ ಸೊ ಶೆಡ್ಯೂಲ್ ನಂಬರ್ 1 ಆದ್ಮೇಲೆ ಶೆಡ್ಯೂಲ್ ನಂಬರ್ 2 ಮತ್ತೆ 3ನ ತಗೋಬೇಕಾಗುತ್ತೆ. ದಟ್ ಈಸ್ ಕಮಿಷನ್. ಕಮಿಷನ್ ತಗೋಬೇಕು. ಕಮಿಷನ್ ಬಂದು ಶೆಡ್ಯೂಲ್ ನಂಬರ್ 2 ಅಂತ ಟ್ರೀಟ್ ಮಾಡ್ತೀವಿ. ಶೆಡ್ಯೂಲ್ ನಂಬರ್ 2ದು ಎಷ್ಟಪ್ಪ ಅಮೌಂಟ್ ಇದೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 26,541 ಇದೆ. ಸೊ ಹಾಗಾಗಿ ಡೈರೆಕ್ಟಾಗಿ ತಗೊಳ್ತೀನಿ. 26,541. ಸೊ 26,541. ದೆನ್ ಕಮಿಷನ್ ಆದಮೇಲೆ ಶೆಡ್ಯೂಲ್ ನಂಬರ್ 3 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದನ್ನು ನಾವು ಶೆಡ್ಯೂಲ್ ನಂಬರ್ 3 ಅಂತ ಟ್ರೀಟ್ ಮಾಡ್ತೀವಿ. ಶೆಡ್ಯೂಲ್ ನಂಬರ್ 3ನೂ ಕೂಡ ನಾವು ಆಲ್ರೆಡಿ ಟೋಟಲ್ ಮಾಡಿದ್ದೀವಿ. ಸೊ ಎಷ್ಟಿದೆಯಪ್ಪ ಶೆಡ್ಯೂಲ್ ನಂಬರ್ 3 ಅಂತ ಹೇಳಿದ್ರೆ ಟೋಟಲ್ ಶೆಡ್ಯೂಲ್ ನಂಬರ್ 3 ಬಂದು 19,890 rupees ಇದೆ. ಸೊ 19,890 ಶೆಡ್ಯೂಲ್ ನಂಬರ್ 3ನಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 3ಗೆ ಬರ್ತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಶೆಡ್ಯೂಲ್ ನಂಬರ್ 2 ಮತ್ತೆ 3 ಇವೆರಡನ್ನ ನೀವು ಟೋಟಲ್ ಮಾಡಿದ್ರೆ ಟೋಟಲ್ ಬಿ ನಮಗೆ ಸಿಗ್ತಾ ಆಗುತ್ತೆ. ಇದನ್ನು ನಾವು ಟೋಟಲ್ ಬಿ ಅಂತ ಟ್ರೀಟ್ ಮಾಡ್ತೀವಿ. ಟೋಟಲ್ ಬಿ ಎಷ್ಟು ಬರುತ್ತಪ್ಪ? ಟೋಟಲ್ ಬಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 26,541 ಪ್ಲಸ್ 19,890 ಎರಡು ಟೋಟಲ್ ಮಾಡಿದ್ರೆ ನನಗೆ 46,431 ಬರುತ್ತೆ. ಸೊ 46,431 ಈಸ್ ಶೆಡ್ಯೂಲ್ ನಂಬರ್ 2 and 3 ಎರಡು ಆ್ಯಡ್ ಮಾಡಿದಾಗ ಬರೋದು ಟೋಟಲ್ ಬಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 1 ಆಯಿತು, 2 ಆಯಿತು, 3 ಆಯಿತು. ಇನ್ನು ಉಳ್ಕೊಂಡಿರೋದು ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ ಪೇಯ್ಡ್. ಬೆನಿಫಿಟ್ ಪೇಯ್ಡ್ ಅಂತ ಕರಿತೀವಿ. ಇದಕ್ಕೆ ಯಾವಪ್ಪ ಶೆಡ್ಯೂಲ್ ಅಂದರೆ ಶೆಡ್ಯೂಲ್ ನಂಬರ್ 4 ಅಂತ ಅರ್ಥ. ಆಲ್ರೆಡಿ ನಾವು ಶೆಡ್ಯೂಲ್ ನಂಬರ್ 4ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಬಂದಿದೆ ಶೆಡ್ಯೂಲ್ ನಂಬರ್ 4 ಅಂತ ಹೇಳಿದ್ರೆ ನನಗೆ ಸೊ ಇಲ್ಲಿ ಆಲ್ರೆಡಿ ಸಿಕ್ಕಿದೆ 1,96,130 ನನಗೆ ಆಲ್ರೆಡಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಡೈರೆಕ್ಟಾಗಿ ಶೆಡ್ಯೂಲ್ ನಂಬರ್ 4ಗೆ ನಾನು ತಗೊಳ್ತೀನಿ. ಸೊ 1,96,130 ನಮಗೆ ಶೆಡ್ಯೂಲ್ ನಂಬರ್ 3 ಇರ್ತಕ್ಕಂಥದ್ದು. ಸೊ ಇನ್ಯಾವುದು ಕೂಡ ಇಲ್ಲಿ ಬರೋದಿಲ್ಲ. ಹಾಗಾಗಿ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗಲೂ ಕೂಡ ನಮಗೆ ಅಷ್ಟೇ ಬರುತ್ತೆ. ಇದನ್ನು ನಾವು ಟೋಟಲ್ ಸಿ ಅಂತ ನಾವು ಟ್ರೀಟ್ ಮಾಡೋಣ. ಟೋಟಲ್ ಸಿ ದಟ್ ಈಸ್ ಸೊ ಈಗ ನನಗೆ ಟೋಟಲ್ ಎ ಸಿಕ್ಕಿದೆ, ಟೋಟಲ್ ಬಿ ಸಿಕ್ಕಿದೆ, ಆಸ್ ವೆಲ್ ಆಸ್ ಟೋಟಲ್ ಸಿ ಸಿಕ್ಕಿದೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸರ್ಪ್ಲಸ್ ಆರ್ ಡಿಫಿಸಿಟ್ ಬರ್ಬೋದು. ಸೊ ಸರ್ಪ್ಲಸ್ ಆರ್ ಡಿಫಿಸಿಟ್ ಏನಾದರೂ ಬರಲಿ. ಹೇಗೆ ಮಾಡ್ತೀರಾ ಅಂದರೆ ಎ ಮೈನಸ್ ಬಿ ಮೈನಸ್ ಸಿ ಮಾಡಬೇಕು. ಎ ಮೈನಸ್ ಬಿ ಮೈನಸ್ ಸಿ ಅಂದರೆ ಎ 2,94,985 ಮೈನಸ್ 46,431 ಮೈನಸ್ 1,96,130. ಎ ಮೈನಸ್ ಬಿ ಮೈನಸ್ ಸಿ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 52,424 ನಮಗೆ ಸಿಗುತ್ತೆ. 54,424 ನಮಗೆ ಸಿಗುತ್ತೆ. ಈ ಸರ್ಪ್ಲಸ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಿ ಅಂದ್ರೆ ಅಪ್ರೋಪ್ರಿಯೇಷನ್ಸ್ ಅನ್ನ ತಗೋಬೇಕು. ಅಪ್ರೋಪ್ರಿಯೇಷನ್ಸ್ ಯಾವುದು ಕೂಡ ಅಪ್ರೋಪ್ರಿಯೇಷನ್ಸ್ ನಮಗೆ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನೀವು ಈಗ ಬಂದಿರ್ತಕ್ಕಂಥ ಅಮೌಂಟ್ ಏನಿದೆ ದಟ್ ಈಸ್ ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ಸ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್. ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟಪ್ಪ ಅಂತ ಹೇಳಿದ್ರೆ 52,424. 52,424 ಈಸ್ ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್. ಇಲ್ಲಿ ಯಾವುದು ಕೂಡ ನನಗೆ ಅಪ್ರೋಪ್ರಿಯೇಷನ್ಸ್ ಇಲ್ಲ. ಸೊ ಈ 52,424 ಅಲ್ಲಿ ಲೆಸ್ ಮಾಡಲಿಕ್ಕೆ ಯಾವುದು ಕೂಡ ಇಲ್ಲ. ಹಾಗಾಗಿ ಈಗ ಬಂದಿರೋ ಏನಿದೆ ಅದನ್ನೇ ನಾವು 52,424 ಏನಿದೆ ಅದನ್ನ ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಅಂತ ಕರಿತೀವಿ. ಸೊ ಇದೊಂದನ್ನೇ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದೇ
52,424 ಏನು ಬರುತ್ತೆ, ದಿಸ್ ಇಸ್ ಟೋಟಲ್ ಡಿ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನ ಬೇಕಾದ್ರೆ ನೀವು ಟೋಟಲ್ ಡಿ ಅಂತ ಬೇಕಾದ್ರೆ ಟ್ರೀಟ್ ಮಾಡಬಹುದು. ಸೊ ಇದು ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಈ ತರನೇ ನೀವು ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ, ಅದಕ್ಕೆ ಆಡ್ ಅದರ್ ಇನ್ಕಮ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಿ. ಅವಾಗ ಟೋಟಲ್ ಎ ಬರುತ್ತೆ. TDS ಅಥವಾ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರೆ ಅಲ್ಲೇ ಲೆಸ್ ಮಾಡ್ಕೊಂಡು ತಗೋಬೇಕು. ಕಮಿಷನ್ ಮತ್ತೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಶೆಡ್ಯೂಲ್ ನಂಬರ್ 2 ಮತ್ತೆ 3 ಎರಡು ಆಡ್ ಮಾಡ್ಕೊಂಡ್ರೆ ಟೋಟಲ್ ಬಿ ಸಿಗುತ್ತೆ. ಶೆಡ್ಯೂಲ್ ನಂಬರ್ 4 ನ ಆಡ್ ಮಾಡ್ಕೊಂಡ್ರೆ ಟೋಟಲ್ ಸಿ ಸಿಗುತ್ತೆ. ಎ ಮೈನಸ್ ಬಿ ಮೈನಸ್ ಸಿ ಮಾಡಿದ್ರೆ ನಿಮಗೆ ಸರ್ಪ್ಲಸ್ ಆರ್ ಡಿಫಿಸಿಟ್ ಬರುತ್ತೆ. ಅಪ್ರೋಪ್ರಿಯೇಷನ್ಸ್ ಯಾವುದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿರೋ ಅಮೌಂಟೇ ನಿಮಗೆ ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಅಂತ ತಗೊಳ್ಳಿ. ಅದನ್ನೇ ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಡಿ ಸಿಗತ್ತೆ. ಸೊ ಇದು ರೆವಿನ್ಯೂ ಅಕೌಂಟ್ ಮಾಡಿರ್ತಕ್ಕಂಥದ್ದು. ಸೊ ಈಗ ರೆವಿನ್ಯೂ ಅಕೌಂಟ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹೇಗೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾಗುತ್ತಪ್ಪ ಅಂತ ಹೇಳಿದ್ರೆ, ದಿ ಆಲ್ ಪೀಪಲ್ಸ್ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 31/26 ಆಸ್ ಇಟ್ ಈಸ್ 3 ಕಾಲಮ್ಸ್ ತಗೊಳ್ಳಿ. ಸೋರ್ಸಸ್ ಆಫ್ ಫಂಡ್, ಶೆಡ್ಯೂಲ್ ನಂಬರು ಅಂಡ್ ಅಮೌಂಟ್. ಸೊ ನೋಡಿ, ಮೊದಲ 4 ಶೆಡ್ಯೂಲ್ ಬರೋದು ರೆವಿನ್ಯೂ ಅಕೌಂಟ್ಗೆ, ಅಂದ್ರೆ ಪ್ರೀಮಿಯಮ್ಮು, ಕಮಿಷನ್ನು, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬೆನಿಫಿಟ್ಸ್ ವೈಡ್, ಈ 4 ಶೆಡ್ಯೂಲ್ ಬಂದು ರೆವಿನ್ಯೂ ಅಕೌಂಟಿಗೆ ಬರುತ್ತೆ. ಇನ್ನು ಉಳಿದ ಎಲ್ಲ ಶೆಡ್ಯೂಲ್ಸ್ ಬರೋದು ಬ್ಯಾಲೆನ್ಸ್ ಶೀಟ್ಗೆ. ಹಾಗಾಗಿ ಸೋರ್ಸಸ್ ಆಫ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು, ಸೋರ್ಸಸ್ ಆಫ್ ಫಂಡ್ ಅಲ್ಲಿ 5, 6, 7 ಈ 3 ಶೆಡ್ಯೂಲ್ ಮಾತ್ರನೇ ಬರ್ತಕ್ಕಂಥದ್ದು. 5, 6 ಮತ್ತೆ 7 ಈ 3 ಶೆಡ್ಯೂಲ್ ಬಂದು ಸೋರ್ಸಸ್ ಆಫ್ ಫಂಡ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ 5 ಬಂದು, ಶೆಡ್ಯೂಲ್ ನಂಬರ್ 5 ಬಂದು ಯಾವ್ದು ಹೇಳುತ್ತೆ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 5 ಹೇಳುತ್ತೆ. ಸೊ ಆಲ್ರೆಡಿ ನಾವು ಶೆಡ್ಯೂಲ್ ನಂಬರ್ 5 ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಬರುತ್ತೆ ಶೆಡ್ಯೂಲ್ ನಂಬರ್ 5 ಅಂತ ಹೇಳಿದ್ರೆ 13,99,400 rupees ಇದೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ತಗೊಳ್ತೀನಿ. 13,99,400 ಶೆಡ್ಯೂಲ್ ನಂಬರ್ 5 ಬರ್ತಕ್ಕಂಥದ್ದು. ಸೊ ಶೇರ್ ಕ್ಯಾಪಿಟಲ್, ಓಕೆ, ಶೆಡ್ಯೂಲ್ ನಂಬರ್ 5 ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಬಂದು ಯಾವುದನ್ನ ನಾವು ಕರಿತೀವಿ ಅಂತ ಹೇಳಿದ್ರೆ, ಶೆಡ್ಯೂಲ್ ನಂಬರ್ 6 ಬಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಶೆಡ್ಯೂಲ್ ನಂಬರ್ 6 ಅಲ್ಲಿ ಬರುತ್ತೆ. ಬಟ್ ಕ್ವಶನ್ಸ್ ಅಲ್ಲಿ ಯಾವುದೇ ರಿಸರ್ವ್ಸ್ ಕೊಟ್ಟಿಲ್ಲ, ಹಾಗಾಗಿ ನಾನು ತಗೊಳ್ಳೋಕೆ ಹೋಗೋದಿಲ್ಲ, ಕ್ವಶನ್ಸ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಆದ್ಮೇಲೆ ಶೆಡ್ಯೂಲ್ ನಂಬರ್ 7 ಬಂದು ಬಾರೋಯಿಂಗ್ಸ್ ಅಂತ ಬರುತ್ತೆ. ಕ್ವಶನ್ಸ್ ಅಲ್ಲಿ ಕೊಡ್ತಾರೆ, ಬಟ್ ಈ ಕ್ವಶನ್ಸ್ ಅಲ್ಲಿ ನಮಗೆ ಬಾರೋಯಿಂಗ್ಸ್ ಯಾವುದು ಕೊಟ್ಟಿಲ್ಲ, ಹಾಗಾಗಿ ಶೆಡ್ಯೂಲ್ ನಂಬರ್ 7 ಕೂಡ ನಾವು ನಿಲ್ ಅಂತ ಟ್ರೀಟ್ ಮಾಡ್ತೀವಿ, ಯಾವುದು ಕೂಡ ಇರೋದಿಲ್ಲ. ಫಸ್ಟ್ ನೀವು ಸೋರ್ಸಸ್ ಆಫ್ ಫಂಡ್ ಅಲ್ಲಿ ಈ 3 ಶೆಡ್ಯೂಲ್ ಬರುತ್ತೆ. ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡ್ ಬಾರೋಯಿಂಗ್ಸ್ 5, 6, 7 ಈ 3 ಶೆಡ್ಯೂಲ್ ಸೋರ್ಸಸ್ ಆಫ್ ಫಂಡ್ ಅಲ್ಲೇ ಬರೋದು. ಈ 3 ಶೆಡ್ಯೂಲ್ ನ ತಗೊಂಡಾದ್ಮೇಲೆ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಸೊ ನಿಮ್ಮ ಒಂದು ಕ್ವಶನ್ಸ್ ಅಲ್ಲಿ ನಿಮಗೆ ಪಾಲಿಸಿ ಹೋಲ್ಡರ್ಸ್ ಫಂಡ್ ಕೊಟ್ಟಿರ್ತಾರೆ. ಅಂದ್ರೆ ನೋಡಿ, ಅಮೌಂಟ್ ಆಫ್ ಲೈಫ್ ಅಶೂರೆನ್ಸ್ ಫಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಅಂತ ಏನ್ ಕೊಟ್ಟಿದ್ದಾರಲ್ವಾ, ಅಮೌಂಟ್ ಆಫ್ ಫಂಡ್ ಫಾರ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಅಂತ ಏನ್ ಕೊಟ್ಟಿದ್ದಾರೆ ಅದು ಪಾಲಿಸಿ ಹೋಲ್ಡರ್ಸ್ ಫಂಡ್ ಅಂತ ಅರ್ಥ. ಬಿಗಿನಿಂಗ್ ಆಫ್ ದಿ ಇಯರ್ ಪಾಲಿಸಿ ಹೋಲ್ಡರ್ಸ್ ಫಂಡ್ ಅದು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬೇಕು ಅಂತ ಹೇಳಿದೆ. ಎಲ್ಲಿ ತಗೋಬೇಕಪ್ಪ ಅದನ್ನ ಅಂತ ಹೇಳಿದ್ರೆ, ಸೊ ಲೈಫ್ ಅಶೂರೆನ್ಸ್ ಫಂಡ್ ಅಂತ ಅರ್ಥ ಅದು. ದಟ್ ಈಸ್ ಲೈಫ್ ಅಶೂರೆನ್ಸ್ ಫಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಏನ್ ಕೊಟ್ಟಿದ್ದಾರೆ ಅದನ್ನ ನೀವು ಪಾಲಿಸಿ ಹೋಲ್ಡರ್ಸ್ ಫಂಡ್ ಅಂತ ಡೈರೆಕ್ಟ್ ಆಗಿ ನೀವು ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕು. ಎಲ್ಲಿ ತಗೋಬೇಕು ಅಂದ್ರೆ ಸೋರ್ಸಸ್ ಆಫ್ ಫಂಡ್ ಅಲ್ಲಿ ನೀವು ತಗೋಬೇಕಾಗುತ್ತೆ. 5, 6, 7 3 ಶೆಡ್ಯೂಲ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಅದನ್ನೇ ತಗೊಳ್ಳಿ, ಲೈಫ್ ಅಶೂರೆನ್ಸ್ ಫಂಡ್ ಅಥವಾ ಪಾಲಿಸಿ ಹೋಲ್ಡರ್ಸ್ ಫಂಡ್ ಅಂತ ತಗೊಳ್ಳಿ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರಪ್ಪ ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ 14,70,562 rupees ಕೊಟ್ಟಿದ್ದಾರೆ. 14,70,562 ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇಲ್ಲಿಗೆ ಬರಬೇಕು. ಅಶೂರೆನ್ಸ್ ಫಂಡ್ ಬಿಗಿನಿಂಗ್ ಆಫ್ ದಿ ಇಯರ್ ಕೊಟ್ಟಿದ್ದಾರೆ, ಅದು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲೇ ತಗೋಬೇಕು, ಸೋರ್ಸಸ್ ಆಫ್ ಫಂಡ್ ಸೈಡ್ ಅಲ್ಲೇ ತಗೋಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ರೆವಿನ್ಯೂ ಅಕೌಂಟ್ ಅನ್ನ ಏನ್ ಪ್ರಿಪೇರ್ ಮಾಡಿರ್ತೀರಾ, ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದಾಗ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಅಂತ ಏನ್ ಬಂದಿರುತ್ತೆ, ಸೊ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ ಏನ್ ಬಂದಿರುತ್ತೆ, ಸೊ ಈ ಬ್ಯಾಲೆನ್ಸಿ ಫಿಗರ್ ಏನಿರುತ್ತೆ ಇದನ್ನ ನೀವು ಡೈರೆಕ್ಟ್ ಆಗಿ ಸೋರ್ಸಸ್ ಸೈಡ್ ತಗೋಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾದ್ರೆ. ದಟ್ ಈಸ್ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಅಂತ ಏನಿರುತ್ತೆ ಬ್ಯಾಲೆನ್ಸಿ ಫಿಗರ್ ಇದು. ಸೊ ನಿಮ್ಮ ರೆವಿನ್ಯೂ ಅಕೌಂಟ್ ಅಲ್ಲಿ ಇರುತ್ತೆ, ಅದನ್ನ ನೀವು ಇಲ್ಲೇ ತಗೋಬೇಕಾಗುತ್ತೆ. ಫಂಡ್ಸ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಅಂತ ಎಷ್ಟು ಬಂದಿದ್ಯಪ್ಪ ಅಂತ ಹೇಳಿದ್ರೆ 52,000
424 rupees ನಮಗೆ ಫಂಡ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ಸ್ ಇದೆ, ಅದನ್ನು ಕೂಡ ಇಲ್ಲಿ ತಗೋಬೇಕು. ಸೋರ್ಸಸ್ ಆಫ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಸೋರ್ಸಸ್ ಆಫ್ ಫಂಡ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಸೋರ್ಸಸ್ ಆಫ್ ಫಂಡ್ ಮತ್ತೆ ಅಪ್ಲಿಕೇಶನ್ ಎರಡು ಬರುತ್ತೆ. ಸೋರ್ಸಸ್ ಆಫ್ ಫಂಡ್ ಅಲ್ಲಿ ಇಷ್ಟು ಐಟಮ್ ಬರುತ್ತೆ: ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 5, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಶೆಡ್ಯೂಲ್ ನಂಬರ್ 6, ಬಾರೋಯಿಂಗ್ ಶೆಡ್ಯೂಲ್ ನಂಬರ್ 7, ಓಪನಿಂಗ್ ಬ್ಯಾಲೆನ್ಸ್ ಲೈಫ್ ಅಶ್ಯೂರೆನ್ಸ್ ಫಂಡ್ ಬಿಗಿನಿಂಗ್ ಆಫ್ ದಿ ಇಯರ್ ಮತ್ತೆ ಫಂಡ್ಸ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ ನಿಮ್ಮ ರೆವಿನ್ಯೂ ಅಕೌಂಟ್ ಅಲ್ಲಿ ಬಂದಿರೋದು. ಈಗ ನೀವು ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಸೋರ್ಸಸ್ ಆಫ್ ಫಂಡ್ ಸಿಕ್ಕಿರುತ್ತೆ. ದಟ್ ಈಸ್ ಟೋಟಲ್ ನಿಮಗೆ ಸಿಕ್ಕಿರುತ್ತೆ. ಟೋಟಲ್ ಸೋರ್ಸಸ್ ಆಫ್ ಫಂಡ್ ನಮಗೆ ಸಿಕ್ಕಿರುತ್ತೆ. ಎಷ್ಟು ಬರುತ್ತಪ್ಪ ಟೋಟಲ್ ಮಾಡಿದಾಗ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ 29,22,386 ನನಗೆ ಟೋಟಲ್ ಸಿಗುತ್ತೆ. 29,22,386 ಸೋರ್ಸಸ್ ಆಫ್ ಫಂಡ್ ಸಿಗುತ್ತೆ. ಸೊ ಇದು ಸೋರ್ಸಸ್ ಆಫ್ ಫಂಡ್. ಈ ಸೋರ್ಸಸ್ ಆಫ್ ಫಂಡ್ ಅನ್ನೆಲ್ಲ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಅಪ್ಲಿಕೇಶನ್ ಸೈಡ್ ಬರಬೇಕಾಗುತ್ತೆ. ಅಪ್ಲಿಕೇಶನ್ ಅಂದ್ರೆ ಇನ್ನು ಉಳಿದಿರೋ ಶೆಡ್ಯೂಲ್ಸ್ ಎಲ್ಲ ಬರೋದು ಅಪ್ಲಿಕೇಶನ್ಸ್ ಅಲ್ಲೇ. ಅಂದ್ರೆ ಈಗ ಶೆಡ್ಯೂಲ್ ನಂಬರ್ 7 ಆಯ್ತು, ಶೆಡ್ಯೂಲ್ ನಂಬರ್ 8, ನೆಕ್ಸ್ಟ್ ಬಂದು ಶೆಡ್ಯೂಲ್ ನಂಬರ್ 8 ನ ನಾವೇನಂತ ಕರಿತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಶೆಡ್ಯೂಲ್ ನಂಬರ್ 8 ಅಂತ ಕರಿತೀವಿ. ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಗವರ್ನಮೆಂಟ್ ಸೆಕ್ಯೂರಿಟಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ತಗೊಂಡಿದ್ದೀವಿ. ಎಷ್ಟಿದೆಯಪ್ಪ ಇನ್ವೆಸ್ಟ್ಮೆಂಟ್ ಬಂದು 24,90,890 ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ನಾವು ಟೋಟಲ್ ಫೈಂಡ್ ಔಟ್ ಮಾಡಿದೀವಿ ಶೆಡ್ಯೂಲ್ ನಂಬರ್ 8 ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ ಆಗಿ ಇಲ್ಲಿ ತಗೋಬೇಕಾಗುತ್ತೆ ಶೆಡ್ಯೂಲ್ ನಂಬರ್ 8 ಅಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಬಂದು 24,90,890 ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 9 ಬಂದು ಲೋನ್ಸ್ ಅಂತ. ಸೊ ಯಾವುದು ಕೂಡ ಲೋನ್ಸ್ ಶೆಡ್ಯೂಲ್ ನಂಬರ್ 9 ಅಲ್ಲಿ ಇಲ್ಲ, ಹಾಗಾಗಿ ನಾನು ತಗೊಳ್ಳೋಕೆ ಹೋಗೋದಿಲ್ಲ. ದೆನ್ ಶೆಡ್ಯೂಲ್ ನಂಬರ್ 10 ಬಂದು ಫಿಕ್ಸ್ಡ್ ಅಸೆಟ್ಸ್ ಅಂತ ಶೆಡ್ಯೂಲ್ ನಂಬರ್ 10. ಸೊ ಆಲ್ರೆಡಿ ನಾವು ಶೆಡ್ಯೂಲ್ ನಂಬರ್ 10 ನ ಟೋಟಲ್ ಮಾಡಿದೀವಿ. ಎಷ್ಟು ಬಂದಿದೆಯಪ್ಪ ಶೆಡ್ಯೂಲ್ ನಂಬರ್ 10 ಅಂತ ಹೇಳಿದ್ರೆ ಸೊ 4,19,110 rupees ಬಂದಿರತಕ್ಕಂಥದ್ದು ಶೆಡ್ಯೂಲ್ ನಂಬರ್ 10 ಅಲ್ಲಿ ಆಲ್ರೆಡಿ ಇದೆ. ಸೊ ಹಾಗಾಗಿ ಫಿಕ್ಸ್ಡ್ ಅಸೆಟ್ 4,19,110 ಶೆಡ್ಯೂಲ್ ನಂಬರ್ 10 ತಗೊಂಡಿದ್ದೀವಿ. ದೆನ್ ಇನ್ನು ಈ ಮೂರು ಕೂಡ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಅಪ್ಲಿಕೇಶನ್, ಇನ್ವೆಸ್ಟ್ಮೆಂಟು, ಲೋನ್ಸು, ಫಿಕ್ಸ್ಡ್ ಅಸೆಟ್ಸ್. ದೆನ್ 11th ಒನ್ ಬಂದು ಯಾವುದಪ್ಪ ಅಂತ ಹೇಳಿದ್ರೆ 11th ಬಂದು ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್. ನೋಡಿ, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇದೇನಪ್ಪಾ ಅಂದ್ರೆ ಕರೆಂಟ್ ಅಸೆಟ್ಸ್. ಇದನ್ನ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸೊ ಶೆಡ್ಯೂಲ್ ನಂಬರ್ 11 ಕ್ವಶನ್ಸ್ ಅಲ್ಲಿ ನನಗೆ ಶೆಡ್ಯೂಲ್ ನಂಬರ್ 11 ಬಗ್ಗೆ ಕರೆಂಟ್ ಅಸೆಟ್ ಬಗ್ಗೆ ಕ್ವಶನ್ಸ್ ಅಲ್ಲಿ ಯಾವುದು ಕೂಡ ನನಗೆ ಕೊಟ್ಟಿಲ್ಲ, ಹಾಗಾಗಿ ನಾನು ಅದನ್ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ನಿಲ್. ಯಾಕೆಂದ್ರೆ ಕ್ಯಾಶ್ ಯಾವುದು ಕೂಡ ಕೊಟ್ಟಿಲ್ಲ. ಸೊ ಕರೆಂಟ್ ಅಸೆಟ್ಸ್ ಇಲ್ಲ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 12 ಬಂದು ಅಡ್ವಾನ್ಸಸ್. ಶೆಡ್ಯೂಲ್ ನಂಬರ್ 12 ಬಂದು ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್. ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಅಂತ ಇದೆ. ಸೊ ಇದನ್ನು ನಾವು ಶೆಡ್ಯೂಲ್ ನಂಬರ್ 12 ಅಲ್ಲಿ ತಗೋಬೇಕಾಗುತ್ತೆ. ನೋಡಿ, ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಏನಿದೆ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕರೆಂಟ್ ಅಸೆಟ್ಸ್ ಅಂತಾನೆ ಕರಿತೀವಿ. ಕರೆಂಟ್ ಅಸೆಟ್ಸ್ ಇದನ್ನು ಕೂಡ ನಾವು ಕರೆಂಟ್ ಅಸೆಟ್ಸ್ ಅಂತಾನೆ ಕರಿತೀವಿ. ಸೊ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 12 ನಾವು ಆಲ್ರೆಡಿ ಮಾಡ್ಕೊಂಡಿದೀವಿ. ಸೊ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಟೋಟಲ್ ನನಗೆ 32,800 ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್ ಇದೆ. ಸೊ 32,800 ಇದೆ. ಸೊ 32,800 ನ ತಗೋಬೇಕಾಗುತ್ತೆ. 32,800. ದಿಸ್ ಇಸ್ ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ ಶೆಡ್ಯೂಲ್ ನಂಬರ್ 12. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 13 ಬಂದು ಕರೆಂಟ್ ಲಯಬಿಲಿಟೀಸ್. ಶೆಡ್ಯೂಲ್ ನಂಬರ್ 13 ಬಂದು ಕರೆಂಟ್ ಲಯಬಿಲಿಟೀಸ್. ಶೆಡ್ಯೂಲ್ ನಂಬರ್ 13 ಅಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. 13 ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ಇದೆ. ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 20,414 ಇದೆ. ಸೊ ಹಾಗಾಗಿ ಶೆಡ್ಯೂಲ್ ನಂಬರ್ 13 ಕರೆಂಟ್ ಲಯಬಿಲಿಟೀಸ್ ಅನ್ನ ತಗೋಬೇಕಾಗುತ್ತೆ. ಸೊ ಎಷ್ಟಪ್ಪ ಅಂತ ಹೇಳಿದ್ರೆ 20,414 rupees ಕರೆಂಟ್ ಲಯಬಿಲಿಟೀಸ್ ಇದೆ. ನೆಕ್ಸ್ಟ್ ಇದಾದ್ಮೇಲೆ ಪ್ರಾವಿಷನ್ಸ್ ಇದೆ. ಪ್ರಾವಿಷನ್ಸ್
ಇದು ಶೆಡ್ಯೂಲ್ ನಂಬರ್ 14 ಅಂತ ಕರಿತೀವಿ. ದಿಸ್ ಆಲ್ಸೋ ಪಾರ್ಟ್ ಆಫ್ ಕರೆಂಟ್ ಲಯಬಿಲಿಟಿ, ಶೆಡ್ಯೂಲ್ ನಂಬರ್ 14. ಇಲ್ಲಿ ಯಾವುದು ಕೂಡ ಇಲ್ಲ, ನಾನು ತಗೊಳ್ಳೋಕೆ ಹೋಗೋದಿಲ್ಲ. ಸರಿನಾ? ಸೊ ಈಗ ನೀವೇನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಇವೆರಡು ಕೂಡ ಟೋಟಲ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಏನಿದೆ, ಶೆಡ್ಯೂಲ್ ನಂಬರ್ 11 ಮತ್ತೆ 12 ಇವೆರಡು ಒಂದು ಟೋಟಲು, ಇವೆರಡು ಕರೆಂಟ್ ಅಸೆಟ್ಸ್. ಅದೇ ತರ ಶೆಡ್ಯೂಲ್ ನಂಬರ್ 13 ಮತ್ತೆ 14 ಏನಿದೆ, ಇವೆರಡು ಕೂಡ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ಶೆಡ್ಯೂಲ್ ನಂಬರ್ 13 ಮತ್ತೆ 14 ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ನಾವು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟಿಯನ್ನ ಕನ್ಸಿಡರ್ ಮಾಡಿದಾದ್ಮೇಲೆ ನಾವು ಏನಂತ ತಗೋಬೇಕು ಅಂದ್ರೆ ನೆಟ್ ಕರೆಂಟ್ ಅಸೆಟ್ಸ್, ನೆಟ್ ಕರೆಂಟ್ ಅಸೆಟ್ಸ್, ನೆಟ್ ಕರೆಂಟ್ ಅಸೆಟ್ಸ್ ಅಂತ ತಗೋಬೇಕು. ಅಂದ್ರೆ ನೆಟ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ ಕರೆಂಟ್ ಅಸೆಟ್ಸ್ ಅನ್ನ ಹೇಗೆ ತಗೊಳ್ತೀವಪ್ಪ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿನ ಮಾಡ್ಕೋಬೇಕು. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಶೆಡ್ಯೂಲ್ ನಂಬರ್ 11 ಮತ್ತೆ 12 ಎರಡು ಟೋಟಲ್ ಮಾಡಿದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಇಲ್ಲಿ 11 ಅಲ್ಲಿ 0 ಅಮೌಂಟ್ ಇದೆ, ಹಾಗಾಗಿ 12 ಅಲ್ಲಿ 32,400 ಇದೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಬರೀ 32,800 ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 13 ಮತ್ತೆ 14 ಎರಡನ್ನೂ ತಗೋಬೇಕು. ಬಟ್ ಕ್ವಶನ್ ಅಲ್ಲಿ ಶೆಡ್ಯೂಲ್ ನಂಬರ್ 13 ಮಾತ್ರನೇ ಇದೆ, ಹಾಗಾಗಿ 20,414 ರುಪೀಸ್ ಇದೆ. ಈಗ 32,800 ಮೈನಸ್ 20,414, ಸೊ 32,800 ಮೈನಸ್ 20,414 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 12,386 ಬರುತ್ತೆ. ದಿಸ್ ಇಸ್ 12,386 ಈಸ್ ನೆಟ್ ಕರೆಂಟ್ ಅಸೆಟ್ಸ್, ನೆಟ್ ಕರೆಂಟ್ ಅಸೆಟ್ಸ್ ಅಂತ ತಗೊಳ್ತೀವಿ. ಸೊ ನೀವು ತಗೋಬೇಕಾದ್ರೆ ಈ ನೆಟ್ ಕರೆಂಟ್ ಅಸೆಟ್ಸ್ ಅನ್ನೇ ತಗೋಬೇಕಾಗುತ್ತೆ. ಸೊ ಈ ನೆಟ್ ಕರೆಂಟ್ ಅಸೆಟ್ಸ್ ಹೇಗೆ ಬಂತು ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಂದ್ರೆ ಶೆಡ್ಯೂಲ್ ನಂಬರ್ 11 ಮತ್ತೆ 12 ಎರಡೂ ಟೋಟಲ್ ಮಾಡ್ಕೋಬೇಕು. ಮೈನಸ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಶೆಡ್ಯೂಲ್ ನಂಬರ್ 13 ಮತ್ತೆ 14 ಎರಡೂ ಟೋಟಲ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡ್ರೆ ನಿಮಗೆ ನೆಟ್ ಕರೆಂಟ್ ಅಸೆಟ್ ಬರುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಕ್ಲೋಸ್ ಮಾಡ್ತೀರಾ ಅಂತ ಹೇಳಿದಾಗ ಟೋಟಲ್ ಮಾಡಬೇಕು. ಈಗ ನೋಡಿ, ನೀವು ಟೋಟಲ್ ಮಾಡಬೇಕಾದ್ರೆ ಶೆಡ್ಯೂಲ್ ನಂಬರ್ 8, 9, 10 ಈ ಮೂರು ಟೋಟಲ್ ಮಾಡ್ಕೊಳ್ಳಿ. ಶೆಡ್ಯೂಲ್ ನಂಬರ್ 8, 9, 10 ಮೂರು ಟೋಟಲ್ ಮಾಡ್ಕೊಳ್ಳಿ. ಸೊ ನಂಬರ್ 8, 9, 10 ಈ ಮೂರು ಟೋಟಲ್ ಮಾಡ್ಕೊಳ್ಳಿ. ಆ ಮೂರು ಟೋಟಲ್ ಮಾಡಿದಾದ್ಮೇಲೆ ನೀವು 11, 12, 13, 14 ಟೋಟಲ್ ಮಾಡ್ಕೋಬೇಡಿ, ಡೈರೆಕ್ಟ್ ಆಗಿ ಈ ನೆಟ್ ಕರೆಂಟ್ ಅಸೆಟ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಏಕೆಂದ್ರೆ ಸೊ 11, 12, 13, 14 ಸೇರಿಸಿನೇ ನಮಗೆ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಶೆಡ್ಯೂಲ್ ನಂಬರ್ 8, 9, 10 ಮತ್ತೆ ನೆಟ್ ಕರೆಂಟ್ ಅಸೆಟ್ ಇಷ್ಟನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡಾಗ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 29,22,386 ನಿಮಗೆ ಸಿಗುತ್ತೆ. ಅಂದ್ರೆ 24,90,890 ಪ್ಲಸ್ 4,19,110 ಪ್ಲಸ್ 12,386. ಈ 11, 12, 13, 14 ಟೋಟಲ್ ಮಾಡ್ಕೋಬಾರ್ದು. 11, 12 ಕರೆಂಟ್ ಅಸೆಟ್, 13, 14 ಕರೆಂಟ್ ಲಯಬಿಲಿಟಿ ಎರಡು ಅಡ್ಜಸ್ಟ್ ಮಾಡ್ಕೊಂಡಾಗ ನೆಟ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಸೊ ಈ ತರ ನೀವು ಸೊ ಟೋಟಲ್ ಅನ್ನ ಮಾಡಬೇಕಾಗುತ್ತೆ. ಈಗ ನಿಮಗೆ ಗ್ರ್ಯಾಂಡ್ ಟೋಟಲ್ ಮಾಡಿದಾಗ ಸೋರ್ಸಸ್ ಆಫ್ ಫಂಡ್ ಎಷ್ಟಿರುತ್ತೆ ಅಷ್ಟೇ ಕೂಡ ನಿಮಗೆ ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಸೊ ಇಷ್ಟು ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗಿರೋದು. ಸೊ ಶೆಡ್ಯೂಲ್ ನಂಬರ್ 5, 6, 7 ಸೋರ್ಸಸ್ ಆಫ್ ಫಂಡಿಗೆ ಬರುತ್ತೆ. 8, 9, 10, 11, 12, 13, 14, 15 ಕೂಡ ನಿಮಗೆ ಅಪ್ಲಿಕೇಶನ್ ಸೈಡ್ ಬರ್ತಕ್ಕಂಥದ್ದು. ಬಟ್ 11, 12, 13, 14 ಏನಿದೆ ಅವೆರಡು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಇರ್ತಕ್ಕಂಥದ್ದು. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ ಸೆಕ್ಷನ್ ಸಿ ಎಷ್ಟು ಆಲ್ಮೋಸ್ಟ್ 10 to 15 ಮಾರ್ಕ್ಸ್ ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದರಲ್ಲಿ ಏನು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.